ಸ್ಫೋಟ ಸದಾ. ಮೂರು ಲೋಕದಲ್ಲಿರತಕ್ಕಂಥ ಮಕ್ಕಳಲ್ಲಿಯೂ ಕೂಡ ಒಳಗಿನಿಂದ ಸದಾ ಅಂದರೆ ನೆಲೆಸಿರುವವನು, ಸದನ ಸೀದನ. ಮೂರು ಲೋಕದಲ್ಲಿ ಇರತಕ್ಕಂಥ ಎಲ್ಲ ಜೀವಜಾತದ ಒಳಗೂ ಅಂತರ್ಯಾಮಿಯಾಗಿ ನೆಲೆಸಿರುತ್ತವ ತ್ರಿಜಗತ್ಪೋತ ಸದಾ. ಆಮೇಲೆ ಎಲ್ಲರಿಂದಲೂ ಅರ್ಚಿತ ಚರಣ, ಸಮಸ್ತರಿಂದಲೂ ಪೂಜಿತವಾದ ಪಾದವುಳ್ಳವನು. ಆಶಾಪತಿ ಧಾತು, ಇದು ಇಲ್ಲಿ ತನಕ ಒಂದೇ ಶಬ್ದ ಆಗಿಬಿಡುತ್ತೆ. ಈಗ ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತು ಅಂತ ಅನ್ನೋದು ಅಲ್ಲಿ ತನಕ ಒಂದೇ ಶಬ್ದ. ತ್ರಿಜಗತ್ಪೋತ, ಮೂರು ಲೋಕದಲ್ಲಿ ಇರತಕ್ಕಂಥ ಜೀವರು, ಅವರಿಂದ ಸದಾ ಅರ್ಚಿತರಾಗಿರತಕ್ಕಂತಹ ಚರಣ ಉಳ್ಳವಳು ಆಶಾ ಅಥವಾ ಆಶಾಪತಿ. ಆಶಾ ಅಂತಂದ್ರೆ ಭಾರತಿ. ಪ್ರಾಣೋವಾ ಆಶಾಯಾ ಭೂಯಾನ್, ಆಶಾಪತಿ ಅಂದರೆ ಪ್ರಾಣದೇವರು. ಅವರು ಎಂಥವರು ಅಂದರೆ ತ್ರಿಜಗತ್ಪೋತ ಸದಾರ್ಚಿತ ಚರಣರು, ಮೂರು ಲೋಕದಲ್ಲಿ ಇರತಕ್ಕಂಥ ಸಮಸ್ತ ಮಕ್ಕಳಿಂದಲೂ ವಂದಿತರಾದ ಚರಣವುಳ್ಳವರು. ಎಲ್ಲ ಜೀವಜಾತಕ್ಕೂ ತಂದೆ ತಾನೇ ವಾಯುದೇವರು, ಬ್ರಹ್ಮದೇವರಿಂದ ತಾನೇ ಸೃಷ್ಟಿ. ಅದರಿಂದ ಮೂರು ಲೋಕದ ಮಕ್ಕಳಿಂದ ವಂದಿತವಾದ ಚರಣವುಳ್ಳ ಆಶಾಪತಿ ಅಂದರೆ ಭಾರತೀಪತಿ ಆಗಿರತಕ್ಕ ಮುಖ್ಯ ಪ್ರಾಣನಿಗೆ ಧಾತು ಅಂದರೆ ಧಾರಕನಾದವ. ಮೂರು ಲೋಕಗಳಲ್ಲಿ ಎಲ್ಲ ಜೀವರು ಯಾರ ಮಕ್ಕಳೋ ಅಂಥ ಮಕ್ಕಳಿಗೆ ತಂದೆಯಾದ ಪ್ರಾಣದೇವರಿಗೂ ಧಾರಕನಾದವ ನೀನು ಅಂತ. ಆಶಾಪತಿ, ಆಶಾ ಅಂದರೆ ಭಾರತಿ, ಆಶಾಪತಿ ಅಂದರೆ ಪ್ರಾಣದೇವರು. ಆ ಪ್ರಾಣೋ ಮಾ ಆಶಾಯಾ ಭೂಯಾನ್ ಅಂತ ಛಾಂದೋಗ್ಯೋಪನಿಷತ್ತು. ಹೀಗೆ ಒಂದೇ ಶಬ್ದವೂ ಆಯ್ತು. ಆಮೇಲೆ ಆಶಾಪತಿ ಧಾತು ಅದನ್ನು ಬೇರೆ ಇಟ್ಟುಕೊಂಡು ನಾವು ತ್ರಿಜಗತ್ಪೋತ ಸದಾರ್ಚಿತ ಚರಣ ಅನ್ನೋದಕ್ಕೆ ಅರ್ಥ ಮಾಡಿದ್ದೇವೆ. ಆಶಾ ಅಂದರೆ ದಿಕ್ಕುಗಳು, ಆಶಾಪತಿ ಅಂದರೆ ದಿಕ್ಪಾಲಕರು. ಅವರು ಸದಾರ್ಚಿತ ಚರಣರೂ ಹೌದು, ಎಲ್ಲರಿಂದ ನಮಸ್ಕೃತರಾಗಿರತಕ್ಕ ಹಿರಿಯ ದೇವತೆಗಳೂ ಹೌದು. ಅದನ್ನು ಬಿಟ್ಟುಬಿಟ್ರೆ ಬರೀ ಆಶಾಪತಿ ಧಾತು ಅಂತ ಇಟ್ಕೊಂಡ್ರೆ ಆಶಾ ಅಂದರೆ ದಿಕ್ಕುಗಳು, ಆಶಾಪತಿ ಅಂದರೆ ದಿಕ್ಪಾಲಕರು, ದಿಕ್ಪಾಲಕರಿಗೂ ಧಾರಕರಾಗಿರತಕ್ಕಂಥ ಶಕ್ತಿ ನೀನು. ಯಾಕಂದ್ರೆ ದಿಕ್ಪಾಲಕರಲ್ಲಿ ಎಲ್ಲರೂ ಬಂದರು. ಊರ್ಧ್ವ ದಿಕ್ಕಿಗೆ ಬ್ರಹ್ಮದೇವರು, ಅಧೋಲೋಕಕ್ಕೆ ಗರುಡ ಶೇಷ, ಆಮೇಲೆ ವಾಯುದೇವರು, ಐಶಾನ್ಯಕ್ಕೆ ಶಿವ, ಹಾಗೆ ಬ್ರಹ್ಮಾದಿ ದೇವತೆಗಳು. ಆಶಾಪತಿಗಳಾದ ಬ್ರಹ್ಮಾದಿ ದೇವತೆಗಳಿಗೂ ಧಾತು ಅಂದರೆ ಧಾರಕ. ಅಥವಾ ಹಿಂದೆ ಹೇಳಿದ ಹಾಗೆಯೇ ಆಶಾಪತಿ ಅಂತಂದರೆ ಭಾರತೀಪತಿ ಆಗಿರತಕ್ಕಂಥ ವಾಯುದೇವರಿಗೆ ಧಾತು ಧಾರಕನಾದವ. ಹೀಗೆ ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತು ಅನ್ನುವುದನ್ನು ಇಡೀ ಒಂದು ಪದವಾಗಿ ಇಟ್ಟುಕೊಳ್ಳಬಹುದು. ತ್ರಿಜಗತ್ಪೋತ ಸದಾರ್ಚಿತ ಚರಣ ಆಶಾಪತಿ ಧಾತು ಅನ್ನುವುದನ್ನು ಒಂದು ಶಬ್ದ ಮಾಡಬಹುದು. ತ್ರಿಜಗತ್ಪೋತ ಸದಾರ್ಚಿತ ಚರಣ ಆಶಾಪತಿ ಧಾತು ಅನ್ನುವುದನ್ನು ಎರಡು ಪದ ಮಾಡಬಹುದು. ಹೀಗೆ ಇದು ಒಂದು ಪದ, ಎರಡು ಪದ, ಮೂರು ಪದ, ನಾಲ್ಕು ಪದವಾಗಿ ಇದನ್ನು ವಿಂಗಡಿಸಿ, ಹೇಗೆ ವಿಂಗಡಿಸಿದರೂ ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯ ಹೊಸ ಅರ್ಥವನ್ನು ಕೊಡ್ತಕ್ಕಂಥ ನಾಮ ಇದು. ಆಮೇಲೆ ಉತ್ತರಾರ್ಧ ಸಮಾನ. ಕರುಣಾ ಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ ತ್ರಿಗುಣಾತೀತ ವಿಧಾರಕ ತ್ವರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ. ತ್ರಿಗುಣಾತೀತ, ತ್ರಿಗುಣ ಅತೀತ ವಿಧಾರಕ, ತ್ರಿಗುಣಾತೀತ ವಿಧಾರಕ, ತ್ರಿಗುಣಾತೀತ ವಿಧಾರಕ. ಇದು ಇಷ್ಟು ವಿಧವಾಗಿ ಇದನ್ನು ಪದಚ್ಛೇದ. ತ್ರಿಗುಣ ಅಂತ ಒಂದು, ಭಗವಂತ ತ್ರಿಗುಣ. ನೀನು ಅನಂತ ಗುಣನಾದರೂ ನಿನಗೆ ಮೂರು ಗುಣಗಳು ಇವೆ. ಯಾವುದದು ಅಂದರೆ ಸೃಷ್ಟಿಗೆ ಬೇಕಾಗಿರತಕ್ಕಂಥದ್ದು ಮೂರು ಕ್ವಾಲಿಟಿ. ಒಬ್ಬ ಮನುಷ್ಯ ಏನನ್ನಾದರೂ ಮಾಡಬೇಕಾಗಿದ್ದರೆ ಮೂರು ಗುಣಗಳು ಬೇಕು. ಒಂದು ಜ್ಞಾನ, ಯಾವುದನ್ನೇ ಮಾಡಬೇಕಾಗಿದ್ರೆ ಅದರ ಟೆಕ್ನಿಕಲ್ ನೋಹೌ, ಅದರ ಜ್ಞಾನ ಶಕ್ತಿ, ಅದರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಗೊತ್ತಿದ್ದ ಕೂಡಲೇ ಮಾಡಲಿಕ್ಕೆ ಬರೋದಿಲ್ಲ, ಮಾಡುವ ಇಚ್ಛೆ ಬೇಕು, ಇಚ್ಛಾಶಕ್ತಿ. ನನಗೆ ಏನು ಮಾಡಲಿಕ್ಕೆ ಗೊತ್ತಿದೆಯೋ ಅದನ್ನು ಗೊತ್ತಿದ್ದ ತಕ್ಷಣ ನಿರ್ಮಾಣ ಆಗೋದಿಲ್ಲ, ಅದನ್ನು ಮಾಡಬೇಕು ಅಂತ ಇಚ್ಛೆ ಬೇಕು. ಇಚ್ಛೆ ಇದ್ದ ಕೂಡಲೇ ನಿರ್ಮಾಣ ಆಗೋದಿಲ್ಲ, ಮಾಡಬೇಕು. ಇದೇ ಮೂರು ಕ್ರಿಯೆಗಳು. ಒಂದು ವಸ್ತು ಕ್ರಿಯೇಟ್ ಆಗಬೇಕಾಗಿದ್ದರೆ ಅದಕ್ಕೆ ಹಿಂದೆ ಇರಬೇಕಾದ್ದು ಮೂರು. ಎಲ್ಲರಲ್ಲಿ ಮೂರು ಇಲ್ಲದೆ ಒಂದು ವಸ್ತು ನಿಷ್ಪತ್ತಿ ಆಗುವುದಿಲ್ಲ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಮೊದಲು ನಮಗೆ ಆ ವಸ್ತು ನಿರ್ಮಾಣದ ಪೂರ್ತಿ ಟೆಕ್ನಿಕಲ್ ನೋಹವು ಗೊತ್ತಿರಬೇಕು. ಗೊತ್ತಿದ್ದದ್ದನ್ನು ಮಾಡುವ ಡಿಸೈರ್ ಬೇಕು, ಆಮೇಲೆ ಮಾಡಬೇಕು. ಈ ಮೂರಲ್ಲಿ ಯಾವುದೋ ಒಂದು ಇಳಿದಿದ್ರು ದ ಥಿಂಗ್ ಈಸ್ ನಾಟ್ ಕ್ರಿಯೇಟೆಡ್, ಅದು ನಿರ್ಮಾಣ ಆಗುವುದಿಲ್ಲ. ಈ ಮೂರು ಶಕ್ತಿ ಇಡೀ ವಿಶ್ವವನ್ನು ನಿರ್ಮಾಣ ಮಾಡತಕ್ಕವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇದೇ ತ್ರಿಗುಣಗಳು, ಇದೇ ಮೂರು ಕಣ್ಣುಗಳು. ದೇವರಿಗೆ ಮುಕ್ಕಣ್ಣು ಅಂತ ಹೇಳ್ತಾರಲ್ಲ, ಇದೇ ಮುಕ್ಕಣ್ಣು. ತ್ರಿನೇತ್ರ ಅಂದರೆ ಇದೆ, ತ್ರಿಗುಣ ಅಂದರೆ ಇದೆ. ಬಹಳ ಜನಕ್ಕೆ
ದೊಡ್ಡ ಗೊಂದಲಗಳು. ನಮಗೆಲ್ಲ ಎರಡೇ ಕಣ್ಣು, ದೇವರಿಗೆ ಸ್ವಲ್ಪ ವಿಕೃತವಾಗಿರತಕ್ಕಂಥ ರೂಪ, 3 ಕಣ್ಣು 4 ಕೈ, ಅಸಹ್ಯ. ಅಂದರೆ ಏನೂ ಗೊತ್ತಿರೋದಿಲ್ಲ, ಅಸಹ್ಯ ಮಾತ್ರ ಗೊತ್ತಿರುತ್ತೆ, ಏನೂ ಗೊತ್ತಿರೋದಿಲ್ಲ, ಶಾಸ್ತ್ರದ ಬಗ್ಗೆ ಯಾವ ತಿಳುವಳಿಕೆ ಇರೋದಿಲ್ಲ ಜನರಿಗೆ. ಆದ್ದರಿಂದ ಗೊಂದಲಗಳು. ತ್ರಿಗುಣ ಅಂತಂದರೆ ಭಗವಂತನ ಕ್ರಿಯೇಟಿವ್ ಫೋರ್ಸು ನೀನು ಅಂತ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡತಕ್ಕ ಶಕ್ತಿ ನೀನು. ಯಾಕಂದರೆ ನನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಪೂರ್ಣ ಪ್ರಮಾಣದಲ್ಲಿದೆ. ಆದರೆ ನೀನು ತ್ರಿಗುಣಾತೀತ, 3 ಗುಣಗಳು ನಿನ್ನಲ್ಲಿಲ್ಲ ಅಂದರು. ನೀನು ತ್ರಿಗುಣ, ಆದರೆ ನೀನು ತ್ರಿಗುಣಾತೀತ, 3 ಗುಣಗಳಿಂದ ಮೀರಿದವ. ಯಾವುದಂದರೆ ದೋಷರೂಪವಾದ 3 ಗುಣಗಳಿವೆ. ಅದರಿಂದಲೇ ನಾವು ಸಂಸಾರದಲ್ಲಿ ಇವತ್ತು ತೊಳ್ಳಾಡ್ತಾ ಇರೋದು ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳಿಂದ ಅತೀತನಾದವ ನಾವು. ನಮ್ಮಲ್ಲೂ 3 ಗುಣಗಳು, ಭಗವಂತನಲ್ಲೂ 3 ಗುಣ. ಭಗವಂತನಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಆದರೆ ನಮ್ಮಲ್ಲಿ ಸತ್ವ, ರಜಸ್ಸು, ತಮಸ್ಸು. ನಿನ್ನಲ್ಲಿ ಈ 3 ಗುಣಗಳ ಪ್ರಭಾವ ಇಲ್ಲ. ಅದರಿಂದ ನೀನು ತ್ರಿಗುಣಾತೀತ. ನೀನು ತ್ರಿಗುಣ, ನೀನು ಅತೀತ. ಮೊದಲು ನೀನು ತ್ರಿಗುಣ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಎನ್ನುವ 3 ಗುಣಗಳಿಂದ ಇಡೀ ವಿಶ್ವವನ್ನು ಸೃಷ್ಟಿಸಿದವ. ಆದ್ದರಿಂದ ಇಡೀ ವಿಶ್ವದಿಂದ ಅತೀತ. ನೀನು ತ್ರಿಗುಣ, ನೀನು ಅತೀತ, ನೀನು ತ್ರಿಗುಣಾತೀತ ಆಯ್ತು. ಈಗ ಸತ್ವರಜಸ್ತಮೋ ಗುಣಗಳಿಂದ ಅತೀತ. ಆಮೇಲೆ ತ್ರಿಗುಣ, 3 ಗುಣಗಳ ಅಭಿಮಾನಿನಿಯಾಗಿರ್ತಕ್ಕಂಥ ಶ್ರೀತತ್ವ ಪ್ರಕೃತಿ, ಅವಳಿಂದಲೂ ಅತೀತ ನೀನು. 3 ಗುಣಗಳಿಲ್ಲದವ, 3 ಗುಣಗಳ ಅಭಿಮಾನಿನಿಯಾಗಿರ್ತಕ್ಕಂಥ ಪ್ರಕೃತಿಗೆ ತ್ರಿಗುಣ ಅಂತ ಹೆಸರು. ಅದಕ್ಕೂ ಅತೀತರಾಗಿರ್ತಕ್ಕವ ನೀನು ತ್ರಿಗುಣಾತೀತ. ಅಂದರೆ ಶ್ರೀಪತಿ ಅನ್ನುವುದನ್ನು ವಿವರಿಸಿದಾಗಾಯ್ತು. ಆಮೇಲೆ ನೀನು ವಿಧಾರಕ, ನೀನು ಎಲ್ಲ ಲೋಕಗಳನ್ನು ಧರಿಸಿದವ, ವಿಶೇಷವಾಗಿ ಧರಿಸಿದವ ವಿಧಾರಕ. ಯೋ ನಃ ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ವೇದದಲ್ಲಿ ಹೇಳ್ತಾರೆ ವಿಧಾತ ಅಂತಂದರೆ ಈಗ ಧರಿಸುವವನು ಧಾತ. ವಿಶೇಷತಃ ಧಾರಣೆ ಅಂದರೆ ಮುಕ್ತಿಯಲ್ಲಿ ಕೂಡ ಧಾರಣೆ. ಧಾರಣೆ ಅಂದರೆ ಅದರಲ್ಲಿ ದುಧಾನ್ಯ ಧಾರಣ ಪೋಷಣೆ, ನಮ್ಮನ್ನು ಧರಿಸಿದವ, ನಮ್ಮನ್ನು ಪಾಲಿಸುವವ ಅಂತ ಅರ್ಥ. ವಿಧಾರಕ ಅಂದರೆ ನಮ್ಮ ಧಾರಣೆ ಪೋಷಣೆಯನ್ನು ವಿಶೇಷವಾಗಿ ಅಂದರೆ ಅನಂತ ಕಾಲದವರೆಗೆ ಮಾಡುವವ, ಅದು ಮುಕ್ತಿಯಲ್ಲಿ. ಅದರಿಂದ ವಿಧಾರಕ ಅಂದರೆ ಮುಕ್ತಿಯಲ್ಲಿಯೂ ನಮ್ಮನ್ನು ಧರಿಸಿದವ, ಮುಕ್ತಿಯಲ್ಲೂ ನಮ್ಮನ್ನು ಪೋಷಣೆ ಮಾಡತಕ್ಕಂಥ ಶಕ್ತಿ. ವಿಧಾರಕ ವಿ ಅಂದರೆ ಹೇಳಿದ ನಾನು ಗರುಡ. ವಿಧಾರಕ ಅಂದರೆ ಗರುಡ ಇವನಿಗೆ ಧಾರಕ, ಇವನು ಗರುಡನಿಗೆ ಧಾರಕ. ಗರುಡನನ್ನು ಹೊತ್ತುಕೊಂಡವ ಇವನು ಹೊತ್ತುಕೊಂಡವ ಗರುಡ. ಅದನ್ನ ವಿ ಅಂದರೆ ಗರುಡನು ಧಾರಕನಾಗಿ ಉಳ್ಳವ ಮತ್ತು ಗರುಡನಿಗೂ ಧಾರಕ ಶಕ್ತಿಯಾಗಿ ಅವನು ಒಳಗಿದ್ದು ಅವನನ್ನು ಹೊತ್ತುಕೊಂಡವ ವಿಧಾರಕ. ತ್ರಿಗುಣಾತೀತ ವಿಧಾರಕ ಒಂದೇ ಶಬ್ದ ಇದೀಗ. ತ್ರಿಗುಣಾತೀತರು ಅಂದರೆ ಮುಕ್ತರು. 3 ಗುಣಗಳ ಬಂಧನವನ್ನು ದಾಟಿದ ಮೇಲೆ ತಾನೇ ಮುಕ್ತಿ. ಸಂಸಾರ ಅಂದರೆ ತ್ರಿಗುಣಾತ್ಮಕವಾದ್ದು. ತ್ರಿಗುಣ ಅತೀತರು ಅಂದರೆ ಮುಕ್ತರು, ಅವರಿಗೂ ವಿಧಾರಕ. ತ್ರಿಗುಣಾತೀತರಾಗಿರ್ತಕ್ಕಂಥ ಮುಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಧಾರಕನಾಥನು. ತ್ರಿಗುಣಾತೀತ ವಿಧಾರಕ. ಏನದು ಮುಂದೆ? ತ್ರಿಗುಣಾತೀತ ಪರಿತೋ ದೇಹಿ ಸುಭಕ್ತಿಂ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. ಹೀಗೆ ತ್ರಿಗುಣಾತೀತನಾದವ, ತ್ರಿಗುಣಗಳಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅದರಿಂದ ಅತೀತನಾಗಿ ನಿಂತವ, ತ್ರಿಗುಣಾಭಿಮಾನಿನಿಯಾಗಿರ್ತಕ್ಕ ಲಕ್ಷ್ಮಿಯನ್ನೂ ಮೀರಿ ನಿಂತವ, ತ್ರಿಗುಣಾತೀತರಾದ ಮುಕ್ತರಿಗೂ ಧಾರಕನಾದವ, ಗರುಡನ ಮೇಲೆ ನಿಂತು ಗರುಡನನ್ನು ಧರಿಸಿದವ. ಅಂಥ ನೀನು ಏನು ಮಾಡಬೇಕು ಅಂದರೆ ಪರಿತೋ ದೇಹಿ ಸುಭಕ್ತಿಂ, ಸುಭಕ್ತಿಂ ದೇಹಿ. ಬರೀ ಭಕ್ತಿಯನ್ನು ಆಚಾರ್ಯರು ಕೇಳುವುದಿಲ್ಲ. ಯಾಕೆಂದರೆ ಭಕ್ತಿಯಲ್ಲಿ ಆಚಾರ್ಯರಿಗಿಂತ ಮೊದಲು ಒಂದು ಭಕ್ತಿ ಪಂಥ ಇತ್ತು. ಆ ಭಕ್ತಿ ಪಂಥದಲ್ಲಿ ಏನಿತ್ತು ಅಂದರೆ ದೇವರನ್ನು ಭಕ್ತಿ ಮಾಡು, ಅಜ್ಞಾನದಿಂದ ಭಕ್ತಿ ಮಾಡು, ಆದರೂ ಉದ್ಧಾರ ಆಗತ್ತೆ. ಏನೂ ಗೊತ್ತಿರದೇ ಇದ್ರು ಅಜ್ಞಾನಪೂರ್ವಕವಾದ ಭಕ್ತಿ. ಆಚಾರ್ಯ ಹೇಳಿದ್ರು ಭಕ್ತಿ ಅನ್ನೋದು ಅಜ್ಞಾನದಿಂದ ಭಕ್ತಿ ಮಾಡಿದರೆ ಅದು ಮೂಢ ಭಕ್ತಿ ಆಗುತ್ತೆ, ಜ್ಞಾನಪೂರ್ವಕವಾಗಿಯೇ ಭಕ್ತಿ ಮಾಡಬೇಕು ಅಂದರು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಜ್ಞಾನ ಇಲ್ಲದೆ, ಮಾಹಾತ್ಮ್ಯ ಜ್ಞಾನ ಇಲ್ಲದೆ ಮಾಡಿದ ಭಕ್ತಿ ಅದು ಮೂಢ ಭಕ್ತಿ. ಅದು ಯಾವ ರೀತಿಯಿಂದ ನಮ್ಮನ್ನು ಎತ್ತರಕ್ಕೆ ಏರಿಸುವುದಿಲ್ಲ ಅಂತ ಹೇಳಿ ಅದಕ್ಕೆ ಸುಭಕ್ತಿ ಅಂತ ಹೇಳ್ತಾರೆ ಆಚಾರ್ಯ. ಸುಭಕ್ತಿ ಅಂದರೆ ಅದಕ್ಕಿಂತ ಮುಂದೆ ಇರುತ್ತೆ, ಹಿಂದೆ ಇದ್ದಂಥ ಶರಣಾಗತಿ ಅಂತ ಒಂದು ಭಕ್ತಿಯನ್ನು ಹೇಳ್ತಾ ಇದ್ರು. ಏನೂ ಗೊತ್ತಿರದಿದ್ದರೂ ಅಡ್ಡಿಲ್ಲ, ದೇವರೇ ನೀನೇ ಗತಿ ಅಂತ ಹೇಳಿದರೆ ಸಾಕು ಅಂತ. ಆದರೆ ಅರಿವು ಇಲ್ಲದ ಭಕ್ತಿ ಭಕ್ತಿಯೇ ಅಲ್ಲ, ಅರಿವಿನಿಂದ ಬಂದ ಭಕ್ತಿ ನಿಜವಾದ ಭಕ್ತಿ. ಅದನ್ನೇ ಸುಭಕ್ತಿ ಅಂತ ಕರೀತಾರೆ ಆಚಾರ್ಯ. ಅದನ್ನು ಕೊಡು. ಎಲ್ಲಿ ಕೊಡೋದ್ರೆ ಪರಿತಃ ದೇಹಿ ಅಂತ. ಏನನ್ನು ನೋಡಿದರೂ ಜಗತ್ತಿನ ಎಲ್ಲೆಡೆ ಏನು ನೋಡಿದರೂ ನಿನ್ನ ಮಹಿಮೆಯ ಅರಿವು ಬರಬೇಕು, ನಿನ್ನ ಮಹಾತ್ಮ್ಯ ಜ್ಞಾನ, ನಿನ್ನಲ್ಲಿ ಭಕ್ತಿ ಹೆಚ್ಚಬೇಕು, ಅಂತಹ ಭಕ್ತಿ ಕೊಡು ಅಂತ. ಪರಿತಃ ಅಂದರೆ ಪ್ರಪಂಚದಲ್ಲಿ ನಾವು ದೇವರನ್ನು ನೋಡುವುದಲ್ಲ, ಏನನ್ನೋ ನೋಡ್ತೇವೆ. ಏನು ನೋಡಿದರೂ ಕೂಡ ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯ ಜಾಗೃತಿ ನಮಗಾಗಬೇಕು. ಅದನ್ನೇ ಆಚಾರ್ಯ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ.
ಒಂದೊಂದು ವಸ್ತುವನ್ನು ನೋಡಿದಾಗಲೂ ಅದನ್ನು ಸೃಷ್ಟಿ ಮಾಡಿದಂತಹ ಭಗವಂತನ ಮಹಿಮೆಯ ಅರಿವಿನಿಂದ ಏನು ಆನಂದ ಅನುಭವ ಆಗುತ್ತೆ ಅದನ್ನೇ ಹೇಳ್ತಾರೆ ಪರಿತಃ ದೇಹಿ. ಎಲ್ಲಿ ಹೋದರೂ ಭಗವಂತನ ಮಹಿಮೆಯ ಅನುಭವ ಬರಬೇಕು. ಏನನ್ನು ನೋಡಿದರೂ ಅದರ ಹಿಂದೆ ಇರತಕ್ಕಂತಹ ಭಗವತ್ ಶಕ್ತಿಯ ಜಾಗೃತಿ ನನ್ನಲ್ಲಿ ಆಗಬೇಕು ಅಂತ ಹೇಳ್ತಾರೆ. ತ್ರಿಗುಣಾತೀತ ವಿಧಾರಕ ಭರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಬೇತೆ. ಮರಣ ಪ್ರಾಣದ ಪಾಲಕ ಜಗದೀಶಾವ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಮರಣ ಪ್ರಾಣದ ಪಾಲಕ, ಇದು ಪ್ರಸಿದ್ಧವಾದ ಪದಚ್ಛೇದ. ಸಾವು ಬದುಕುಗಳನ್ನು ಕೊಡತಕ್ಕವ ನೀನೇ. ಪ್ರಾಣ ಅಂದ್ರೆ ಬದುಕು, ಮರಣ ಅಂದ್ರೆ ಸಾವು. ಮರಣ ಪ್ರಾಣದ ಸಾವು ಬದುಕುಗಳನ್ನು ಕೊಡತಕ್ಕವ ನೀನು. ಅಷ್ಟೇ ಅಲ್ಲ, ಅಂದ್ರೆ ಹುಟ್ಟು, ಆಮೇಲೆ ಪಾಲಕ ರಕ್ಷಣೆ ಮಾಡತಕ್ಕವ ನೀನು. ಮರಣ ಪ್ರಾಣ ಅಂದ್ರೆ ಬದುಕು ಕೊಡುವುದು ಅಂದ್ರೆ ಸೃಷ್ಟಿಸುವುದು. ಹುಟ್ಟಿಸಿದವ ನೀನು, ಸಾಯಿಸುವವ ನೀನು, ಹುಟ್ಟಿ ಸಾಯೋ ತನಕ ರಕ್ಷಿಸುವವ ನೀನು ಅಂತ ಮರಣ ಪ್ರಾಣದ ಪಾಲಕ. ಇದನ್ನ ಸ್ವಾರಸ್ಯ ಅಂದ್ರೆ ಮರಣ ಪ್ರಾಣದ ಪಾಲಕ ಅಂತ ಒಂದೇ ಶಬ್ದ ಮಾಡೋಣ. ಈಗ ಮರಣ ಪ್ರಾಣದವರು ಅಂದ್ರೆ ಮರಣವನ್ನು ಪ್ರಾಣವನ್ನು ಕೊಡುವವರು, ಹುಟ್ಟಿಸುವವರು, ಸಾಯಿಸುವವರು. ಅಂದ್ರೆ ಸೃಷ್ಟಿಕಾರಕನಾಗಿರತಕ್ಕಂಥ ಚತುರ್ಮುಖ, ಮೃತ್ಯುಕಾರಕನಾಗಿರತಕ್ಕಂಥ ಶಿವ, ಅವರಿಗೂ ಪಾಲಕ. ಮರಣ ಪ್ರಾಣದ ಪಾಲಕ ಒಂದೇ ಶಬ್ದ ಆಯ್ತು. ಈಗ ಮರಣ ಪ್ರಾಣದ ಪಾಲಕ, ಮರಣ ಪ್ರಾಣದ ಪಾಲಕ. ಆಮೇಲೆ ಮರಣ ಪ್ರಾಣದ ಪಾಲಕ ಜಗದೀಶ, ಎಲ್ಲ ಜಗತ್ತಿಗೂ ನಿಯಾಮಕ ಶಕ್ತಿ ನೀನು. ಮರಣ ಪ್ರಾಣದ ಪಾಲ ಕಜ ಗದೀಶ. ನೋಡಿ, ಇದು ಒಂದು ಬೇರೆ ಬೇರೆ ರೀತಿಯಿಂದ ತರ್ಕೊಂಡಿದ್ದೀಗ. ಮರಣ ಪ್ರಾಣದ ಪಾಲ, ಮರಣ ಪ್ರಾಣದ ಸಾವು ಕೊಟ್ಟವ, ಹುಟ್ಟು ಕೊಟ್ಟವ, ಮತ್ತೆ ಬದುಕು ಕೊಟ್ಟವ. ಆಮೇಲೆ ಕಜ, ಕಜ ಅಂತಂದ್ರೆ ಯಾರ ಜನನ ಆನಂದ ರೂಪವೋ ಅವನು ಕಜ. ಆನಂದದಿಂದ ಜನಿಸುವವ ಅಂದ್ರೆ ದುಃಖ ಭೋಗಕ್ಕೋಸ್ಕರ ಜನಿಸುವವನಲ್ಲ. ಅಥವಾ ವಾಯುದೇವರ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಿಯಲ್ಲಿ ಜನಿಸಿದವ, ಅಥವಾ ವಾಯುದೇವರು ಬ್ರಹ್ಮದೇವರಿಗೂ ಕೂಡ ಜನಕ, ಅದರಿಂದ ಅವನು ಕಜ. ಆಮೇಲೆ ಗದೀಶ ಅಂತ. ಗದಿ ಅಂದ್ರೆ ಗದೆಯನ್ನು ಕೈಯಲ್ಲಿ ಹೊತ್ತವ. ಬಲರಾಮನು ಹೌದು, ಭೀಮಸೇನನು ಹೌದು, ಇಬ್ಬರು ಗದಿಗಳು. ಅವರಿಗೂ ಒಡೆಯನಾದವ ಅಂತ ಗದೀಶ. ಅವ ಸುಭಕ್ತಿಂ, ಹಿಂದೆ ಭಕ್ತಿಯನ್ನು ಕೊಡುವಂತ ಪ್ರಾರ್ಥಿಸಿದರು. ಈಗ ಹೇಳ್ತಾರೆ ಆ ಕೊಟ್ಟ ಭಕ್ತಿಯನ್ನು ಉಳಿಸು ಅಂತ. ಭಕ್ತಿ ಟೆಂಪರರಿ ಆದ್ರೆ ಏನು ಉಪಯೋಗ? ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವ ವಾತಾವರಣದಲ್ಲಿ ಬೆಳೀತೇವೋ ಅಂಥ ಒಂದು ಪ್ರಭಾವ ನಮ್ಮ ಮೇಲೆ ಆಗತ್ತೆ. ತುಂಬ ಭಕ್ತಿಯಿಂದ ದೇವರ ಪೂಜೆ ಪುನಸ್ಕಾರ ಮಾಡೋ ಮನೆಯಲ್ಲಿ ಹುಟ್ಟಿದರೆ ನಮಗೂ ಭಕ್ತಿ ಬಂದ್ಬಿಡುತ್ತೆ. ಓಹೋ, ನಾವು ಭಾರಿ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಅದು ನಾಟಕ. ಅದು ಪರಿಸರದಲ್ಲಿ ಬೆಳೆದದ್ದು. ಲೌಕಿಕದಲ್ಲಿ ಬೆಳೆದ್ರೆ ಎಂಥದ್ದು ಭಕ್ತಿಯೋ ಮಣ್ಣೋ, ಎಲ್ಲ ಅದು ಗೊಡ್ಡಲ್ವಾ, ಬುದ್ಧಿ ಇಲ್ಲ, ತಲೆ ಇಲ್ಲ ಅಂತ ಹೇಳ್ತಾರೆ. ಎರಡು ಸ್ವಂತದ್ದಲ್ಲ, ಅದು ಎರವಲು ತಂದ ಸ್ವಂತ. ತಲೆ ಇಲ್ಲದವರ ತಲೆಯಲ್ಲಿ ಬರೋ ವಿಚಾರಗಳಿವೆ. ಯಾಕಂದರೆ ಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ, ಆ ಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ. ಆದರೆ ತಲೆ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಯಾವುದೋ ಒಂದು ಪ್ರಭಾವದಲ್ಲಿ ಬೆಳೆದು ಆ ಲೌಕಿಕ ಪ್ರಭಾವದಲ್ಲಿ ಬೆಳೆದ ಪ್ರಭಾವವೇ ತಮ್ಮ ಸ್ವಭಾವ ಅಂತ ಭ್ರಮಿಸಿಕೊಂಡೇ ಬದುಕುತ್ತಾರೆ ಜನ, ಹೊರತು ತಮ್ಮ ನಿಜವಾದ ಸ್ವಭಾವ ಯಾರೂ ಗಮನಿಸುವುದಿಲ್ಲ. ಹಾಗಾಗಿ ತಾವು ಬೆಳೆದ ವಾತಾವರಣದಲ್ಲಿ ಏನು ಭಾವನೆ ಬಂತೋ ಅದು ತಮ್ಮದು ಅಂತ. ಅದಕ್ಕೆ ಇವ್ರು ಹೇಳೋದು, ಅದನ್ನು ಆ ರೀತಿ ಭಕ್ತಿ ಬಂದ್ಬಿಟ್ಟು ಏನೂ ಉಪಯೋಗ ಇಲ್ಲ. ಯಾವುದೋ ಒಂದು ಭಕ್ತಿಯ ಮನೆಯಲ್ಲಿ ಹುಟ್ಟಿದೆವು, ಅವರೊಟ್ಟಿಗೆ ನಾವು ತಾಳ ಕುಟ್ಟಿ ಕುಣಿದು ಬಿಟ್ಟೆವು, ಆಮೇಲೆ ಅವರು ಸಹವಾಸ ಹೋದ ಕೂಡಲೇ ಬಿಟ್ಟೆವು. ಮೊದಲು ಕುಣಿದು ಬಿಟ್ಟೆವು, ಆಮೇಲೆ ಕುಣಿಯೋದನ್ನೇ ಬಿಟ್ಟೆವು. ಹಾಗಾಗಬಾರದು. ಸುಭಕ್ತಿಂ ಅವ ಅಂದರು. ನೀನು ಭಕ್ತಿ ಕೊಡು, ಕೊಟ್ಟದ್ದನ್ನು ಸದಾಕಾಲ ರಕ್ಷಿಸು. ಅಂದರೆ ನಿಜವಾದ ಸ್ವರೂಪ ಭಕ್ತಿಯನ್ನು ಕೊಟ್ಟು ಅದು ಶಾಶ್ವತವಾಗಿ ನನ್ನ ಜೀವನದ ಸಾಧನೆಯಾಗುವಂತೆ ಮಾಡು. ಬರೇ ನಾಟಕ ಆದರೆ ಇರಲಿ ನನ್ನ ಭಕ್ತಿ ಅಂತ. ಮರಣ ಪ್ರಾಣದ ಬಾಲಕ ಜಗದೀಶಾವ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ ಶರಣಂ ಕಾರಣ ಭಾವನ ಭವಮೇತಾತ ಸದಾಲಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ. ಶರಣಂ ಕಾರಣ ಭಾವನ ಭವಮೇತಾತ, ನನಗೆ ಶರಣಾಗು. ಇದು ಒಳ್ಳೆ ತಮಾಷೆ ಅಲ್ಲೋ. ದೇವರಿಗೆ ನಾವು ಶರಣಾಗೋದಿಲ್ಲ, ದೇವರ ಹತ್ರ ಹೇಳೋದು ನೀನು ನನಗೆ ಶರಣಾಗು ಅಂತ. ಆದರೆ ನಿಜವಾಗಿ ಕನ್ನಡದಲ್ಲಿ ಶರಣಾಗೋದು ಅಂತ ತಪ್ಪು ಅರ್ಥದಲ್ಲಿ ಪ್ರಯೋಗ ಇದೆ. ಶರಣ ಅಂದರೆ ಸಂಸ್ಕೃತದಲ್ಲಿ ಎರಡು ಅರ್ಥ. ಒಂದು ಮನೆ ಅಂತ ಅರ್ಥ, ಮತ್ತೊಂದು ಅಂದರೆ ಶೆಲ್ಟರ್, ಆಶ್ರಯ, ಮತ್ತೊಂದು ರಕ್ಷಕ ಅಂತ ಅರ್ಥ. ನೀನು ನನಗೆ ಶರಣನಾಗು ಅಂದರೆ ನೀನು ನನಗೆ ಆಶ್ರಯನಾಗು, ನನಗೆ ನೀನು ನೆಲೆಯಾಗು, ಆಸರೆಯಾಗು, ಮತ್ತೆ ನೀನು ನನಗೆ ರಕ್ಷಕನಾಗು ಅಂತ. ಹೊರತು ಭಗವಂತನಿಗೆ ನಾವು ಶರಣ ಆಗುವುದು ಸಾಧ್ಯವೇ ಇಲ್ಲ. ಭಗವಂತನೇ ನಮಗೆ ಶರಣ ಆಗಬೇಕು.
ಶರಣ ಆಗುವುದು ಅಂದರೆ ಭಗವಂತ ನಮಗೆ ಶರಣನಾಗುವುದು ಅಂದರೆ ಭಗವಂತನೇ ನನಗೆ ಆಶ್ರಯ, ಭಗವಂತನೇ ನನಗೆ ರಕ್ಷಕ ಅಂತ ತಿಳ್ಕೊಳ್ಳುವ ಅನುಸಂಧಾನ. ರಕ್ಷತೀತ್ಯೇವ ವಿಶ್ವಾಸ, ಶರಣಾಗತಿ. ನಾವು ಭಗವಂತನೇ ಶರಣ ಅಂತ ತಿಳ್ಕೊಂಡು ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಶರಣಾಗತಿ. ಹಾಗಾಗಿ ಶರಣಂ ಭವ ತಾತ ಸದಾ ಅಲಂ ಶರಣಂ ಭವ. ನೀನು ನನಗೆ ಯಾವಾಗಲೂ ಆಶ್ರಯನಾಗು, ಯಾವಾಗಲೂ ರಕ್ಷಕನಾಗು, ಮತ್ತು ಅಲಂ ಪೂರ್ಣ ಪ್ರಮಾಣದಿಂದ ಪರಿಪೂರ್ಣ ರಕ್ಷಣೆ ನಿನ್ನಿಂದ ಸಿಗಬೇಕು, ಅಲ್ಪ ಪ್ರಮಾಣದ ರಕ್ಷಣೆ ಅಲ್ಲ. ಪರಿಪೂರ್ಣವಾದ ಸಾರ್ವಕಾಲಿಕವಾದ ಶರಣ ಆಶ್ರಯ ಮತ್ತು ರಕ್ಷಕ ಆಗಬೇಕು ಅಂದರೆ ಯಾವಾಗ ಗೊತ್ತೋ, ಇದು ಪರಿಪೂರ್ಣ ಪ್ರಮಾಣದ ರಕ್ಷಣೆ ಮತ್ತು ಪರಿಪೂರ್ಣ ಪ್ರಮಾಣದ ಆಶ್ರಯ ಮೋಕ್ಷದಲ್ಲಿ ಮಾತ್ರ. ಅದರಿಂದ ನೀನು ಮೋಕ್ಷಪ್ರದನಾಗು ಅಂತ ಅನ್ನುವ ಪ್ರಾರ್ಥನೆ. ಯಾರು ಭಗವಂತ ಅಂದರೆ ಇಲ್ಲಿ ತಾತ ಅಂತ ಹೇಳ್ತಾರೆ. ತಾತ ಅಂತಂದರೆ ತಂದೆ ಅಂತ ಅರ್ಥ. ಕನ್ನಡದಲ್ಲಿ ತಾತ ಅಂದರೆ ಅಜ್ಜ, ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ, ಅಜ್ಜ ಅಲ್ಲ. ಅವನು ತಂದೆ, ಅವರು ತಾತ ಅಂತ. ತಂದೆ ತಂದೆ ತಾತ ಅಂತಾರೆ. ಅದು ಭಾಷಾಜ್ಞಾನ ಇಲ್ಲದೆ ಬಂದಿರತಕ್ಕಂಥ ತಪ್ಪು ಬಳಕೆ. ನಿಜವಾಗಿ ತಾತ ಅಂತಂದರೆ ತಂದೆ ಅಂತ ಅರ್ಥ. ಆಚಾರ್ಯರು ಭಗವಂತನನ್ನು ತಾತ ಅಂತ ಕರೆಯುವುದು ಯಾಕಂದರೆ ಬ್ರಹ್ಮಣ ಪಿತರಂ ವಂದೇ ಶಂಕರಸಿ. ಹಿಂದೆ ನಾವು ನೋಡಿದ್ದೇವೆ, ಆಚಾರ್ಯ ಬ್ರಹ್ಮದೇವರಿಗೆ ನೇರ ತಂದೆ, ಪ್ರಾಣದೇವರಿಗೆ ನೇರ ತಂದೆ. ಅದನ್ನ ದೇವರನ್ನ ತಾತ ಅಂತ, ನೀನು ನನ್ನ ತಂದೆ ಅಂತ ಕರೀತಾರೆ. ಆಮೇಲೆ ತಾತ ಅಂತ ಅನ್ನೋದು ಕನ್ನಡದಲ್ಲಿ ನಾವು ಒಂದು ಶಬ್ದವನ್ನ ದೊಡ್ಡವರಿಗೂ ಬಳಸ್ತೇವೆ, ಸಣ್ಣವರಿಗೂ ಬಳಸ್ತೇವೆ. ಅಪ್ಪ ಅನ್ನೋ ಶಬ್ದ, ತಂದೆಯನ್ನು ಅವ್ರು ನಮ್ಮ ಅಪ್ಪ ಅಂತ. ಒಂದು ಮಕ್ಕಳು ಬಂದರೆ ಏನಪ್ಪ ಚೆನ್ನಾಗಿದೆಯಾ, ಬಾ ಅಪ್ಪ ಇಲ್ಲಿ. ಆ ಅಪ್ಪ ಅನ್ನುವ ಶಬ್ದವನ್ನು ತಂದೆಗೂ ಕರಿತೀವಿ, ಮಕ್ಕಳಿಗೂ ಕರಿತೀವಿ. ಹಾಗೆ ಸಂಸ್ಕೃತದಲ್ಲಿ ತಾತ ಅನ್ನೋದನ್ನ ಮಕ್ಕಳನ್ನು ಪ್ರೀತಿಯಿಂದ ಕರೆಯುವಾಗಲೂ ತಾತ ಅಂತ ಕರೆಯೋದು. ಅದು ಅದನ್ನೇ ಕನ್ನಡದಲ್ಲಿ ಬಂದಿರೋದು. ದೇವರನ್ನ, ದೊಡ್ಡವರನ್ನ, ತಂದೆಯನ್ನೂ ತಾತ, ಚಿಕ್ಕ ಮಕ್ಕಳನ್ನು ತಾತ, ಆಗಚ್ಚ ಬಾ ಮಗು ಅಂದಾಗ ಅಪ್ಪ ಇಲ್ಲಿ ಬಾ ತಾತ ಅಂತ ಕರೀತಾರೆ. ಹಾಗೆ ಭಗವಂತನನ್ನ ಪ್ರೀತಿಯಿಂದ ದೊಡ್ಡವರನ್ನು ಕರೆಯುವುದು, ಸಣ್ಣವರನ್ನು. ಹಾಗೆ ಒಂದು ಪ್ರೀತಿಯಿಂದ ಸಂಬೋಧನೆ ಮಾಡುವಾಗ ಸಂಸ್ಕೃತದಲ್ಲಿ ತಾತ ಅಂತಾರೆ. ಅದರ ಹಿಂದೆ ಇರತಕ್ಕಂಥದ್ದು ಬಾರಪ್ಪ ಅಂತ ಭಗವಂತನನ್ನ ಒಂಥರ ಸಂತೈಸೋದು. ಬಾರಪ್ಪ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳುವಾಗ ಅಲ್ಲಿ ತಂದೆ ಅನ್ನೋದೇ ಅಲ್ಲ, ಅದೊಂದು ಪ್ರೀತಿಯ ಸಂಬೋಧನೆ ತಾತ ಅನ್ನೋದು. ಅದರ ಜೊತೆಗೆ ತಂದೆಯೂ ಹೌದು. ಶರಣಂ ಕಾರಣ ಭಾವನ ಭವ ಮೇ ತಾತ. ಮೇ ತಾತ, ಮೇ ಶರಣಂ ಭವ, ನನಗೆ ಶರಣಾಗು. ಯಾಕೆಂದ್ರೆ ಮೇ ತಾತ, ನನ್ನಪ್ಪ ನೀನು, ನೀನು ನನ್ನ ಖಾಸ ಅಪ್ಪ, ನೇರ ಅಪ್ಪ ನೀನು. ಮೇ ತಾತ ಭವ. ಎಂಥವನು ಅಂದರೆ ಕಾರಣ ಭಾವನ. ಕಾರಣ ಅಂದರೆ ಎಲ್ಲಕ್ಕೂ ಕೂಡ ಕಾರಣನಾದವ. ಆಮೇಲೆ ಭಾವನ ಅಂದರೆ ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆತ್ಯ ವಿಧೀಯತೆ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ ಅಂತ ಅರ್ಥ. ಭಾವನ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಅಲ್ಲಿ ಭಾವನ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವ ಅಂತ. ಅದನ್ನೇ ಇಲ್ಲಿ ಸಂಬಂಧ ಮಾಡ್ತಾರೆ. ನೀನು ಎಲ್ಲಕ್ಕೂ ಕಾರಣ ಅಷ್ಟೇ ಅಲ್ಲ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ವಿಶೇಷ ಕಾರಣ. ಕಾರಣ ಭಾವನ. ಕಾರಣ ಭಾವನ ಒಂದೇ ಶಬ್ದ ಮಾಡೋಣ ಈಗ. ಎಲ್ಲ ಜಗತ್ತಿನ ಕಾರಣರಾಗಿರ್ತಕ್ಕಂಥ ದೇವತೆಗಳಿಗೂ ಮತ್ತು ಕಾರಣವಾಗಿರ್ತಕ್ಕ ಸಂಗತಿಗಳಿಗೂ ನೀನು ಭಾವನ. ಅದರ ಹಿನ್ನೆಲೆ ನಿಂತು ಜಗತ್ತಿಗೆ ಕಾರಣಭೂತವಾದ ಶಕ್ತಿಗಳಿಗೂ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವ ನೀನು. ಆದ್ದರಿಂದ ನೀನು ಕಾರಣ ಭಾವನ, ಕಾರಣಗಳಿಗೂ ಕಾರಣ ಅಂತ ಅರ್ಥ. ಆಮೇಲೆ ಜಗತ್ತಿನ ಕಾರಣಗಳಾಗಿರತಕ್ಕಂಥ ದೇವತೆಗಳಲ್ಲಿ ಅವರು ಹೇಗೆ ನಡ್ಕೊಳ್ಬೇಕೋ ಅದಕ್ಕೆ ತಕ್ಕಂತೆ ಅವರಲ್ಲಿ ಆ ಭಾವವನ್ನು ನಯತಿ, ಆ ಭಾವನೆಯನ್ನು ಹುಟ್ಟಿಸುವವನು, ಆ ಚಿಂತನೆಯನ್ನು, ಆ ಯೋಚನೆಯನ್ನು ಅವರಲ್ಲಿ ಕೊಡತಕ್ಕಂಥ ನೀನು. ಅಷ್ಟೇ ಅಲ್ಲ, ಕಾರಣ ಅಂದರೆ ಏನು ಗೊತ್ತಾ? ರಣ ಅಂದರೆ ಯುದ್ಧ, ಕಾರಣ ಅಂದರೆ ಕೆಟ್ಟ ಯುದ್ಧ. ಸಂಸ್ಥೆಯಲ್ಲಿ ಪಥ ಅಂದರೆ ದಾರಿ, ಪಥ ಅಂದರೆ ಕೆಟ್ಟ ದಾರಿ. ಪೇಟೆಯ ರಸ್ತೆಗಳು, ಅದು ಕೊಳಕು ರಸ್ತೆಗೆ ಕಾಪಥ ಅಂತಾರೆ. ಒಳ್ಳೆ ಕ್ಲೀನ್ ಆಗಿದ್ದ ರೋಡ್ ಇದ್ದರೆ, ಅಮೆರಿಕಾದ ರಸ್ತೆ ಆಗಿದ್ದರೆ ಅದು ಸುಪಥ, ಅದು ಭಾರತದ ರಸ್ತೆಗಳಾದರೆ ಕಾಪಥ, ಅದು ನಂದ್ಯಾಲದ ರಸ್ತೆ ಆದರೆ ಶುದ್ಧ ಕಾಪಥ. ಅದನ್ನು ಕಾಪಥ ಅಂದರೆ ಕೆಟ್ಟ ರಸ್ತೆ ಅಂತ. ಅದರ ಕಾರಣ ಅಂದರೆ ಕೆಟ್ಟ ಯುದ್ಧ. ಅಂದರೆ ಯಾವುದದು? ಎಲ್ಲ ರಾವಣ ಯುದ್ಧದಲ್ಲಿ ರಾವಣ ಮಾಡಿದ್ದು ಕೆಟ್ಟ ಯುದ್ಧ, ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಯುದ್ಧ ಒಂದೇ, ಪಾಂಡವರ ವಿರುದ್ಧ ದುರ್ಯೋಧನ ಮಾಡಿರತಕ್ಕಂಥದ್ದು ಕಾರಣ, ಕುತ್ಸಿತವಾದ ಯುದ್ಧ. ಏಕೆಂದರೆ ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಆ ಯುದ್ಧದಲ್ಲಿ ನೆರೆದ ಎಲ್ಲರನ್ನ ಭಾವಯತಿ ಸಂಹರತಿ ಇದ್ದ ಕಾರಣವನ್ನು 18 ಅಕ್ಷೌಹಿಣಿಯನ್ನ ಆ ಕುತ್ಸಿತವಾದ ಯುದ್ಧವನ್ನು ನೆಪವಾಗಿ ಇಟ್ಟುಕೊಂಡು 18 ಅಕ್ಷೌಹಿಣಿಯ ಕಥೆ ಮುಗಿಸಿರುವ ಕಾರಣ ಭಾವನ.
ಆಮೇಲೆ ಆ ಕುತ್ಸಿತರಣದಲ್ಲಿ ಯಾರ್ಯಾರಿಗೆ ಏನೇನು ಭಾವನೆ ಕೊಡಬೇಕೋ ಅವರವರಿಗೆ ಹೋರಾಡುವಂಥದ್ದು ಒಳ್ಳೆಯ ಭಾವನೆಯೋ ಕೆಟ್ಟ ಭಾವನೆಯನ್ನು ಕೊಟ್ಟವ ಕಾರಣ ಭಾವನ. ಹೀಗೆ ಭಾವನೆ ಕೊಟ್ಟು ಆ ಯುದ್ಧದಲ್ಲಿ ರಕ್ಷಿಸಬೇಕಾದವರನ್ನು ರಕ್ಷಿಸಿದವ, ಕೊಲ್ಲಬೇಕಾದವರನ್ನು ಕೊಂದವ. ಆಮೇಲೆ ಅದನ್ನು ಪಾಲನೆಯೊಂದು ಭಾವನಾ ಅಂದರೆ ಸ್ಥಿತಿ ಸಂಹಾರ ಎರಡೂ ಉಂಟು. ಪಾಂಡವರನ್ನು ಭಾವಯತಿ ರಕ್ಷಯತಿ, ಕೌರವರನ್ನ ಭಾವಯತಿ ನಾಶಯತಿ. ಕೌರವರ ಪಡೆಯನ್ನ, ಪಾಂಡವರ ಪಡೆಯನ್ನು ಸಂಹಾರ ಮಾಡಿ ಪಾಂಡವರನ್ನ ಮಾತ್ರ ಉಳಿಸಿದವ. ಎಲ್ಲ ಹೋಗಿದ್ದಾರೆ, ಇವ್ರ ಕಡೆಯಿಂದ 7 ಲಕ್ಷ, ಇವರು 5 ಜನ ಮಾತ್ರ ಉಳಿದದ್ದು, ಮಕ್ಕಳು ಕೂಡ ಸತ್ತಿದ್ದಾರೆ. ಅದರಿಂದ ಎಲ್ಲರನ್ನು ಸಂಹಾರ ಮಾಡಿ ಯಾರನ್ನು ರಕ್ಷಿಸಬೇಕು ಅಂಥವ್ರನ್ನ ಮಾತ್ರ ರಕ್ಷಿಸಿದವ. ಕಾರಣ ಭಾವನ ಭವನೇ ತಾತ ಸದಾಲಂ ಅಂಥ ನೀನು ಸದಾಲಂ ಚರಿತಂ ಜ್ಞಾಪೆ. ಸದಾ ಅಲಂ ಅಂತ ಯಾವಾಗಲೂ ಪೂರ್ಣವಾದ ಶರಣ ಆಶ್ರಯನಾಗುವಂತ ಒಂದು ಅರ್ಥ ಹೇಳಿದೆ. ಇನ್ನೊಂದು ಸದಾಲಂ ಚರಿತಂ, ಅಲ್ಲಿಗನ್ವಯ ಅಂದರೆ ಸಜ್ಜನರಿಗೆ ಆಶ್ರಯವಾದ, ಸತ್ ಆಲಂ, ಸಜ್ಜನರಿಗೆ ಆಶ್ರಯವಾಗಿರತಕ್ಕಂಥ ನಿನ್ನ ಚರಿತ್ರೆ ಅನ್ನೊಂದು ಮುಂದೆ ಚರಿತಂ ಅನ್ನೋದಕ್ಕೆ ವಿಶೇಷಣ. ಹೀಗೆ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. 7 ಪದ್ಯಗಳಲ್ಲಿ ಬರೇ ಭಗವಂತನ ಭಕ್ತಿಯ ಪ್ರಾರ್ಥನೆ ಮಾಡಿ, ಇನ್ನು ಮುಂದೆ 18 ಪದ್ಯಗಳಲ್ಲಿ, 18 ಅಲ್ಲ, ಇನ್ನು ಮುಂದೆ 11 ಪದ್ಯಗಳಲ್ಲಿ, 11ರಲ್ಲಿ 10 ಪದ್ಯ, 11ನೇ ಪದ್ಯ ಉಪಸಂಹಾರದ್ದು, ಒಟ್ಟಿಗೆ 11 ಪದ್ಯಗಳಿದೆ. 19 ಪದ್ಯ ಉಪಸಂಹಾರ ಸೇರಿ ಇನ್ನು 11 ಪದ್ಯಗಳಲ್ಲಿ ಭಗವಂತನನ್ನ ಪಾದದಿಂದ ಕೇಶದ ತನಕ ವರ್ಣನೆ ಮಾಡ್ತಾರೆ. ಇಷ್ಟರ ತನಕ ಆ ಭಗವಂತನನ್ನು ಸಮಷ್ಟಿಯಾಗಿ ಭಗವಂತನ ಗುಣಗಳ ಅನುಸಂಧಾನ ಮಾಡಿ ನೀನು ಗುಣಾತೀತ ಅಂತಂದ್ರು. ಆಗ ಒಂದು ಸಂಶಯ ಬಂತು. ನಮ್ಮ ದೇಹ ಉಂಟಲ್ಲ, ಪ್ರತಿಯೊಬ್ಬನ ಶರೀರ ಅದು ಪಂಚಭೂತಗಳಿಂದ ನಿರ್ಮಾಣವಾದದ್ದು, ತ್ರಿಗುಣಗಳಿಂದ ನಿರ್ಮಾಣ ಆದದ್ದು. ಯಾಕಂದರೆ ಯಾರ ದೇಹ ಆದರೂ ಅದು 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ದೇಹ ಅಂತಲ್ಲ, ಪ್ರಪಂಚದಲ್ಲಿ ಯಾವ ವಸ್ತು ಆಗಬೇಕಾದ್ರೆ ಈ 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ಮಣ್ಣು ಅಂದರೆ ತಮೋಗುಣ, ನೀರು ಅಂದರೆ ರಜೋಗುಣ, ಬೆಂಕಿ ಅಂದರೆ ಸತ್ವಗುಣ. ಅದರಿಂದ ತ್ರಿಗುಣಾತ್ಮಕವಾದ ದೇಹ. ಭಗವಂತ ತ್ರಿಗುಣಾತೀತ, ಆದ್ರಿಂದ ಅವನಿಗೆ ಒಂದು ಆಕಾರ ಇರುವುದು ಸಾಧ್ಯ ಇಲ್ಲ ಅಂತ ಒಂದು ಶಂಕ ಬಂತು. ಆಮೇಲೆ ಭಗವಂತನ ಆಕಾರವನ್ನು ವರ್ಣಿಸಿ ಶುರು ಮಾಡ್ತಾರೆ. ನೀನು ತ್ರಿಗುಣಾತೀತ ಆದರೂ ಕೂಡ ನೀನು ನಿರಾಕಾರ ಅಲ್ಲ. ಯಾಕೆಂದ್ರೆ ನೀನು ಸತ್ವರಜಸ್ತಮೋ ಗುಣಗಳ ದೇಹ ಅಲ್ಲ, ಜ್ಞಾನಾನಂದಾದಿ ಗುಣಗಳ ಸ್ವರೂಪ ನಿನ್ನದು. ಅದರಿಂದ ಜ್ಞಾನಾನಂದಾದಿ ಗುಣಮಯವಾದಂಥ ನಿನ್ನ ಶರೀರದ ದರ್ಶನವನ್ನು ನನಗೆ ಕೊಡು, ಅದರ ಮಹಿಮೆಯನ್ನು ನಾನು ತಿಳಿಸು ಅಂತ ಮುಂದೆ ಭಗವಂತನ ಸ್ವರೂಪ ದೇಹದ ವರ್ಣನೆಯನ್ನು ಮುಂದೆ 10 ಪದ್ಯಗಳಲ್ಲಿ ಮಾಡ್ತಾರೆ. ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ಪ್ರಸ್ತಾವನೆಯಾಗಿ 7 ಮಂತ್ರಗಳ ಮೂಲಕ ಅವರು ಭಗವಂತನ ಸಮಷ್ಟಿ ಪ್ರಾರ್ಥನೆಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ನಾಳೆ 6:15 ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಂತಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಸ್ತೋತ್ರದ 7 ಪದ್ಯಗಳನ್ನು, ಒಂದು ಸ್ತೋತ್ರದ ಅವನ ಶ್ರೀಪತಿರ ಪ್ರತಿರಧಿಕೇಶಾದಿಭವಾದೆ
ಕರುಣಾಪೂರ್ಣ ವರಪ್ರಜ ಚರಿತಂ ಜ್ಞಾಪಯ ಮೇತೆ ಅನ್ನುವ ಪದ್ಯ, ಸ್ತೋತ್ರದ 7 ಪದ್ಯಗಳನ್ನು ನಾವು ನಿನ್ನೆ ನೋಡಿದ್ದೆವು. ಇದರ ಮುಂದೆ ಇನ್ನು ಆಚಾರ್ಯರು ಭಗವಂತನ ಸಮಷ್ಟಿಯಾದಂಥ ಸ್ತೋತ್ರವನ್ನು ಮುಗಿಸಿ ಪಾದದಿಂದ ಕೇಶದ ತನಕ ಭಗವಂತನ ಸ್ತೋತ್ರವನ್ನು ಮುಂದಿನ ಮಂತ್ರಗಳಲ್ಲಿ ಮಾಡ್ತಾರೆ. ಹಿಂದೆ ಭಗವಂತನ ಪಾದಾದಿ ಕೇಶಾಂತ ವರ್ಣನೆ ಹಿಂದೊಂದು ಬಂದಿತ್ತು, ಅಲ್ಲಿಯೂ ಭಗವಂತನ ಪಾದಾದಿ ಕೇಶಾಂತ ಸ್ವರೂಪ ವರ್ಣನೆ ಬಂದಿತ್ತು. ಆವಾಗ ನಾನು ಒಂದು ಮಾತು ಹೇಳಿದ್ದೆ, ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ವರ್ಣನೆ ಮಾಡುವಾಗ ಮನುಷ್ಯರನ್ನ ಅಥವಾ ನಮ್ಮ ಸಮಾನ ಸ್ಕಂಧರನ್ನ ವರ್ಣನೆ ಮಾಡುವಾಗ ತಲೆಯಿಂದ ಪಾದದ ತನಕ ವರ್ಣಿಸುವುದು, ನಮಗಿಂತ ಉತ್ತಮರನ್ನು ವರ್ಣನೆ ಮಾಡುವಾಗ ಪಾದದಿಂದ ತಲೆಯ ತನಕ ವರ್ಣಿಸುವುದು. ಅದಕ್ಕೆ ಸಹಜವಾದ ಕಾರಣ, ನಾವು ನಮ್ಮ ಸಮಾನ ಸ್ಕಂಧರನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡ್ತೇವೆ. ನಾವು ಮೊದಲು ನೋಡುವುದು ಅವರ ಮುಖವನ್ನು, ಅವರ ತಲೆಯನ್ನು. ನಮ್ಮಿಂದ ಉತ್ತಮರನ್ನು ನಾವು ನೋಡುವಾಗ ಕಣ್ಣಿಗೆ ಕಣ್ಣಿಟ್ಟು ನೋಡುವುದಿಲ್ಲ, ಅವರಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ತಲೆಬಾಗಿ ನಿಂತಿರ್ತೇವೆ. ನಮ್ಮ ಕಣ್ಣಿಗೆ ಬೀಳುವುದು ಅವರ ಪಾದ. ಹಾಗಾಗಿ ದೊಡ್ಡವರನ್ನು ವರ್ಣನೆ ಮಾಡುವಾಗ ಪಾದದಿಂದ ವರ್ಣನೆ ಮಾಡಬೇಕು. ಎಲ್ಲ ವಿಷ್ಣು ಸ್ತುತಿಯೂ ಕೂಡ ಪಾದದಿಂದ ಭಗವಂತನ ವರ್ಣನೆಯಿಂದಲೇ ಪ್ರಾರಂಭವಾಗುತ್ತೆ. ಆ ಸಂಪ್ರದಾಯ ಅನ್ನೋದು ಬಹಳ ಹಿಂದಿನಿಂದ ಬಂದಿರತಕ್ಕಂಥದ್ದು. ಶಂಕರಾಚಾರ್ಯರು ಬರೆದಂಥ ಒಂದು ವಿಷ್ಣು ಸ್ತುತಿ ಇದೆ, ಅದರಲ್ಲೂ ಅವರು ವಿಷ್ಣುವನ್ನು ಪಾದಾದಿಯಾಗಿ ವರ್ಣನೆ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತರು ವಿಷ್ಣು ಸ್ತುತಿ ಬರೆದಿದ್ದಾರೆ, ಅದರಲ್ಲೂ ಭಗವಂತನನ್ನು ಹಾಗೆಯೇ ವರ್ಣನೆ ಮಾಡಿದ್ದಾರೆ. ಆಚಾರ್ಯರು ಮಾಡಿರತಕ್ಕಂಥ ದ್ವಾದಶ ಸ್ತುತಿಯಲ್ಲಿ ಬಂದಿರತಕ್ಕಂಥ 2 ಭಗವಂತನ ರೂಪವರ್ಣನೆಯಲ್ಲೂ ಪಾದಾದಿಯಾಗಿ ಆ ವರ್ಣನೆ ಬಂದಿದೆ. ಮೊದಲು ಭಗವಂತನ ಪಾದವನ್ನು ಈ 8ನೆಯ ಪದ್ಯ ಹೇಳ್ತದೆ. ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಅಂತ. ಇದರ ಲಯದ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಸಮಾನ ಶಬ್ದಗಳ ಒಂದು ಅನುರಣನ. ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತೆ ಕರುಣಾಪೂರ್ಣ, 3 ಪಾದದಲ್ಲಿ ಒಂದು ಕಡೆ ತರುಣ, ಒಂದು ಕಡೆ ಚರಣ, ಒಂದು ಕಡೆ ಕರುಣ ಅಂತ ಶಬ್ದಗಳು ಬಂದು ಆ ಲಯದಲ್ಲಿ ಒಂದು ಹೊಸ ಒಂದು ಸೊಬಗನ್ನು ಕಿವಿಗೆ ಆ ಶಬ್ದಗಳ ಅನುರಣನದಿಂದ ಒಂದು ಹೊಸ ಅನುಭವವನ್ನು ಬರುವಂತೆ ಈ ಪದ್ಯ ಇದೆ. ಇದನ್ನ ತರುಣಾದಿತ್ಯ ಸವರ್ಣಕ ಚರಣಾಬ್ಜ, ಇಡೀ ಒಂದೇ ಪದವಾಗಿ ಇದನ್ನು ಇಟ್ಟುಕೊಳ್ಳಬಹುದು. ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತೆ. ಆಮೇಲೆ ತರುಣಾದಿತ್ಯ ಸವರ್ಣಕ ಚರಣಾಬ್ಜ ಅಮಲ ಕೀರ್ತೆ ಅಂತ 2 ಪದವಾಗಿ ವಿಂಗಡಿಸುವುದು. ಇದು 2 ಪ್ರಸಿದ್ಧವಾದ ಅರ್ಥ. ಆಮೇಲೆ ಇನ್ನೂ ಅದನ್ನು ಖಂಡವಾಗಿ ತುಂಡು ತುಂಡಾಗಿ ಬೇರೆ ರೀತಿಯ ವಿಶೇಷಗಳು ಮಾಡುವಂಥದ್ದನ್ನು ನಾವು ಮುಂದೆ ನೋಡೋಣ. ಮೊದಲು ಇಡೀ ಒಂದು ಪದ ಭಗವಂತನ ಪಾದದ ವರ್ಣನೆ. ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತಿ. ತರುಣಾದಿತ್ಯ ಅಂದರೆ ಈಗ ತಾನೇ ಉದಿಸುವ ಸೂರ್ಯ. ಆ ತರುಣಾದಿತ್ಯನಂತೆ ಸವರ್ಣಕ, ಅದಕ್ಕೆ ಸಮಾನವಾದ ಬಣ್ಣ ಅಂದರೆ ಉದಿಸುವ ಸೂರ್ಯನಂತೆ ಹೊಂಬಣ್ಣ, ನಸು ಕೆಂಬಣ್ಣ. ಇವಾಗ ಸೂರ್ಯ ಮೇಲಕ್ಕೆ ಬಂದ ಮೇಲೆ ಅದು ಕಣ್ಣು ಕುಕ್ಕುವಂತಹ ಬೆಳ್ಳಗಿನ ಪ್ರಕಾಶವಾಗ್ತಾನೆ. ಆದರೆ ಸೂರ್ಯ ಉದಿಸುವಾಗ ಚಿನ್ನದ ಬಣ್ಣ ಇರುತ್ತೆ, ಅದು ಚಿನ್ನದ ಪುತ್ಥಳಿ ಚಿನ್ನದ ಬಣ್ಣ. ಅದಕ್ಕೋಸ್ಕರ ಉದಿಸುವ ಸೂರ್ಯನ ಬಣ್ಣ ಅಂದರೆ ಚಿನ್ನದ ಬಣ್ಣ, ಹೊಂಬಣ್ಣ ಅಂತಾರೆ. ತರುಣಾದಿತ್ಯ ನಾವು ದೇವರನ್ನ ಉಪಾಸನೆ ಮಾಡುವಾಗ ಧ್ಯಾನಗಳಲ್ಲಿ ಎಲ್ಲ ಕಡೆ ಗಾಯತ್ರಿ ಧ್ಯಾನದಲ್ಲಿ ಹಾಗೆ ಪ್ರೋದ್ಯದ ಆದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯದ ಅಂತ. ಪ್ರೋದ್ಯದ ಆದಿತ್ಯ ವರ್ಣ ಅಂದರೆ ಉದಿಸುವ ಸೂರ್ಯನಂತೆ ಬಣ್ಣ ಇರತಕ್ಕವನು. ಅಷ್ಟಾಕ್ಷರದಲ್ಲೂ ಅಷ್ಟೇ, ಉದ್ಯದ್ ಭಾಸ್ವತ್ ಸಮಾಭಾಸ, ಉದಿಸುವ ಭಾಸ್ವಂತನಂತೆ ವರ್ಣ ಅಂದರೆ ಉದಿಸುವ ಸೂರ್ಯನ ಬಣ್ಣ ಮಂತ್ರಗಳ ಧ್ಯಾನದಲ್ಲಿ ಬಹಳ ಮಹತ್ವದ್ದು. ಈ ರೀತಿಯ ವರ್ಣನೆಯನ್ನೇ ಇಲ್ಲಿ ಕೂಡ ಆಚಾರ್ಯರು ಹೇಳ್ತಾರೆ. ತರುಣಾದಿತ್ಯ ಸವರ್ಣಕ ಅಂತ. ತರುಣಾದಿತ್ಯ ಉದಿಸುವ ಸೂರ್ಯ, ಉದಿಸುವ ಸೂರ್ಯನಿಗೆ ಸವರ್ಣಕ ಅಂದರೆ ಸಮಾನವಾದ ಬಣ್ಣ, ಹೊಂಬಣ್ಣ, ಚಿನ್ನದ ಬಣ್ಣ ಅಥವಾ ನಸು ಕೆಂಪು ಬಣ್ಣ ಇರತಕ್ಕಂಥದ್ದು ಭಗವಂತನ ಚರಣ ಪಾದ. ಅದು ನಸು ಕೆಂಪಣ್ಣ ಇರೋದ್ರಿಂದಲೇ ಅದನ್ನು ಅಬ್ಜ ಅಂತ ಕರೀತಾರೆ. ಅಬ್ಜ ಅಂದರೆ ಕಮಲ, ಪಾದ ಕಮಲ ಅಂತ ನಾವು ಹೇಳ್ತೇವೆ. ಚರಣಾಬ್ಜ, ಕಮಲವು ನಸು ಕೆಂಬಣ್ಣದಿಂದ ಕೂಡಿರುವಂಥದ್ದು, ಸೂರ್ಯನು ನಸು ಕೆಂಬಣ್ಣದಿಂದ ಕೂಡಿರುವವ. ಆ ಕೆಂಪು ಬಣ್ಣದಿಂದಲೇ ಮತ್ತು ಅದರ ಆಕಾರ ವಿಶೇಷದಿಂದ, ಅದರ ಸೌಷ್ಠವದಿಂದ 2 ಪಾದಗಳು 2 ಕಮಲಗಳಂತಿವೆ. ಅವು ವರ್ಣ ಹೇಗಿವೆ ಅಂದರೆ ಉದಿಸುವ ಸೂರ್ಯನ ಹೊಂಬಣ್ಣವನ್ನು ಹೊತ್ತಿವೆ. ಅಂಥ ಚರಣಾಬ್ಜಗಳಿಂದ ಅಮಲ ನಿರ್ಮಲವಾದ ಕೀರ್ತಿ ಉಳ್ಳವನು.
ಅಂದರೆ ಭಗವಂತನ ಚರಣಾಬ್ಜವನ್ನು ಉದಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅಂತ ಶಾಸ್ತ್ರಗಳು ಕೊಂಡಾಡುತ್ತವೆ. ಇದು ಒಂದು. ಇಡೀ ಪಾದದ ವರ್ಣನೆ ಒಂದೇ ಶಬ್ದ ಆಯ್ತು. ಈಗ ತರುಣಾದಿತ್ಯ ಸವರ್ಣಕ, ಇಲ್ಲಿ ಒಂದು ವಿಶೇಷ ನಾವು ನೋಡಬೇಕು. ಶಾಸ್ತ್ರದಲ್ಲಿ ವರ್ಣನೆ ಮಾಡಿರುವುದು ಭಗವಂತ ಉದಿಸುವ ಸೂರ್ಯನಂತೆ ಹೊಂಬಣ್ಣದವನು ಅಂತ, ಆಚಾರ್ಯರು ವರ್ಣನೆ ಮಾಡುವುದು ಭಗವಂತನ ಚರಣ ಉದಿಸುವ ಸೂರ್ಯನಂತೆ ಇದೆ ಅಂತ. ಇದರ ಉದ್ದೇಶ ಏನು ಅಂದರೆ ಭಗವಂತನಿಗೂ ಭಗವಂತನ ಪಾದಕ್ಕೂ ಅವನ ರೂಪಕ್ಕೂ ಅವನ ಅವಯವಕ್ಕೂ ಯಾವ ರೀತಿಯ ಭೇದವೂ ಇಲ್ಲ. ಆದ್ದರಿಂದ ಭಗವಂತ ಉದಿಸುವ ಸೂರ್ಯನಂತೆ ಹೊಂಬಣ್ಣದವಾದರೂ ಒಂದೇ, ಭಗವಂತನ ಪಾದ ಉದಿಸುವ ಸೂರ್ಯನಂತೆ ಹೊಂಬಣ್ಣವುಳ್ಳದ್ದು ಅಂದರೂ ಒಂದೇ. ಅದಕ್ಕೋಸ್ಕರ ಆಚಾರ್ಯರು ಇಡೀ ರೂಪಕ್ಕೆ ಹೇಳಿದ್ದನ್ನು ಒಂದು ಏಕದೇಶಕ್ಕೆ ಅನ್ವಯಿಸಿ ಹೇಳ್ತಾರೆ. ಹೀಗೆ ತರುಣಾದಿತ್ಯ ಸವರ್ಣಕ ಉದಿಸುವ ಸೂರ್ಯನಿಗೆ ಸಮಾನವಾದ ಹೊಂಬಣ್ಣವುಳ್ಳ ಚರಣಾಬ್ಜ, ಕಾಲುಗಳೆಂಬ ತಾವರೆ ಹೂಗಳು, ಅದರಿಂದ ಅಮಲ ನಿರ್ಮಲವಾದ ಕೀರ್ತಿ, ಶಾಸ್ತ್ರಗಳಲ್ಲಿ ಗುಣಗಾನ ಮಾಡಲ್ಪಟ್ಟವನು. ಇದು ಇಡೀ ಒಂದು ಶಬ್ದ ಆಯಿತು. ಈಗ ಇದನ್ನು ಅಮಲ ಕೀರ್ತೆ ಅಂತ ಒಂದು ಬೇರೆ ಮಾಡೋಣ. ತರುಣಾದಿತ್ಯ ಸವರ್ಣಕ ಚರಣಾಬ್ಜ, ಅಮಲ ಕೀರ್ತೆ, ನಿರ್ಮಲವಾದ ಯಶಸ್ಸುಳ್ಳವನು, ಶಾಸ್ತ್ರಗಳಲ್ಲಿ ಗುಣಗಾನ ಮಾಡಲ್ಪಟ್ಟವ ಅಂತ ಅರ್ಥ. ಅದು ಒಂದು ಬೇರೆ ವಿಶೇಷಣ. ತರುಣಾದಿತ್ಯ ಸವರ್ಣಕ ಚರಣಾಬ್ಜ, ಚರಣಾಬ್ಜ ಪಾದಕಮಲ, ಅದು ತರುಣಾದಿತ್ಯನಿಗೆ ಸಮಾನವಾದ ಉದಿಸುವ ಸೂರ್ಯನಿಗೆ ಸದೃಶವಾದ ಹೊಂಬಣ್ಣವುಳ್ಳ ಪಾದಕಮಲಗಳುಳ್ಳವನೇ, ಅದು ಒಂದು ವಿಶೇಷಣ. ತರುಣಾದಿತ್ಯ ಸವರ್ಣಕ ಚರಣಾಬ್ಜ ಅಮರ ಕೀರ್ತೆ. ಆಮೇಲೆ ಅಬ್ಜ ಅಮಲ ಕೀರ್ತೆ ಅನ್ನೋದು ಒಂದು, ತರುಣಾದಿತ್ಯ ಸವರ್ಣಕ ಚರಣ ಅಷ್ಟೇ ಒಂದು ಪದ, ಅಬ್ಜಾಮಲ ಕೀರ್ತೆ ಅಂತ ಒಂದು ಪದ. ಅಬ್ಜ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಕಮಲ ಅಂತ ಒಂದು ಅರ್ಥ ಹೇಳಿದೆ ನಾನು. ಕಮಲದಂತೆ ಸ್ವಚ್ಛವಾದ ಕೀರ್ತಿ ಉಳ್ಳವ ಅಂತ ಮೇಲು ನೋಟಕ್ಕೆ ಕಾಣುವ ಅರ್ಥ. ಇನ್ನೊಂದು ವಿಶೇಷವಾದ ಅರ್ಥ ಇದೆ. ಕಮಲ ಅಬ್ಜ ಅಂತಂದ್ರೆ ಸಂಸ್ಕೃತದಲ್ಲಿ ಚಂದ್ರ, ಅಬ್ಜ ಅಂದ್ರೆ ಸಂಸ್ಕೃತದಲ್ಲಿ ಚತುರ್ಮುಖ ಬ್ರಹ್ಮ. ಅಭ್ಯ ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೌ, ಅಭ್ಯ ಸಂಭೂತ ಹಿರಣ್ಯಗರ್ಭ ಅಂತ. ಅದನ್ನು ಅಬ್ಜ ಅಂದರೆ, ಅಪ್ಪು ಅಂದರೆ ಕರ್ಮ ಮತ್ತು ಪಂಚಭೂತಗಳು. ಪಂಚಭೂತಗಳ ಸೂಕ್ಷ್ಮಾವಸ್ಥೆಯಿಂದ ಪುಣ್ಯ ಪ್ರಾರಬ್ಧ ಕರ್ಮದಿಂದ ಚತುರ್ಮುಖನ ಸೃಷ್ಟಿ ಆಯಿತು. ಅದರಿಂದ ಚತುರ್ಮುಖ ಅಪ್ಪಿನಿಂದ ಸೃಷ್ಟನಾದ, ಅಪ್ಪಿನಿಂದ ಹುಟ್ಟಿದವ ಅಬ್ಜ. ಚತುರ್ಮುಖ ಬ್ರಹ್ಮನಿಗೆ ಅಬ್ಜ ಅಂತ ಹೆಸರು ವೇದದಲ್ಲಿ ಹೇಳಿದ್ದಾರೆ. ಹಾಗಾದರೆ ಅಬ್ಜಾಮಲ ಕೀರ್ತಿ ಅಂದರೆ, ಅಬ್ಜ ಅಂದರೆ ಚತುರ್ಮುಖ ಬ್ರಹ್ಮ, ಅವನಿಗೆ ಅದು ಅಷ್ಟೇ ಅಲ್ಲ, ಅಪಯೇವ ಸುಸರ್ಜಾದು ತಾಸು ವೀರ್ಯ ವಾಸೃಜತ್ ತದಂಡಂ ಅಭವದ್ಧೈಮಂ ಸಹಸ್ರಾಂಶ ಸಮಪ್ರಭಂ. ಭಗವಂತ ಮೊದಲು ಸೃಷ್ಟಿಗೆ ಪೂರ್ವದಲ್ಲಿ ನೀರನ್ನು ಸೃಷ್ಟಿ ಮಾಡಿದಂತೆ. ಆ ನೀರಿನಲ್ಲಿ ಬ್ರಹ್ಮಾಂಡದ ಸೃಷ್ಟಿ, ಅದೇ ಬ್ರಹ್ಮಾಂಡವೇ ಚತುರ್ಮುಖನ ಶರೀರ, ಆ ನೀರಿನಲ್ಲಿ ಹುಟ್ಟಿದವ ಅಂತ. ಹಾಗಾಗಿ ಚತುರ್ಮುಖನಿಗೆ ಅಬ್ಜ ಅಂತ ಹೆಸರು. ಚತುರ್ಮುಖನಿಗೆ ಅಮಲವಾದ ಕೀರ್ತಿಯನ್ನು ಕೊಟ್ಟವ ಅಬ್ಜಾಮಲ ಕೀರ್ತಿ. ಚತುರ್ಮುಖನಿಗೆ ಜೀವಗಣಗಳಲ್ಲೇ ಸರ್ವಶ್ರೇಷ್ಠ, ಸರ್ವಜೀವ ನಿಯಾಮಕ, ಸರ್ವಜೀವಾಭಿಮಾನಿ ಅಂತರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಪದವಿಯನ್ನು ಕೊಟ್ಟವ. ಅದರಿಂದ ಅಬ್ಜನಿಗೆ ಅಮಲವಾದ ಕೀರ್ತಿಯನ್ನು, ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಅಪೂರ್ವವಾದಂತಹ ಕೀರ್ತಿಯನ್ನು ಕೊಟ್ಟವ. ಆಮೇಲೆ ಅಬ್ಜಾಮಲ ಕೀರ್ತಿ ಅಂತಂದರೆ, ಅಬ್ಜ ಅಂದರೆ ಇನ್ನೊಂದು ಅರ್ಥ ಚಂದ್ರ ಅಂತ. ಅಬ್ಜೋ ಜೈವಾತೃಕ ಅಂತ ಕೋಶ, ಅಬ್ಜ ಅಂದರೆ ಚಂದ್ರ. ಯಾಕೆಂದರೆ ಸಮುದ್ರ ಮಥನ ಮಾಡುವಾಗ ಸಮುದ್ರದ ನೀರಿನಿಂದ ಚಂದ್ರ ಹುಟ್ಟಿದ ಅಂತ ಅನ್ನತಕ್ಕಂಥದ್ದು. ಹಾಗಾಗಿ ಚಂದ್ರನಿಗೆ ಅಬ್ಜ ಅಂತ ಹೆಸರು. ಚಂದ್ರನಿಗೆ ಅಮಲವಾದ ಕೀರ್ತಿಯನ್ನು ಕೊಟ್ಟವ ಅಬ್ಜಾಮಲ ಕೀರ್ತಿ. ಚಂದ್ರನಿಗೇನು ಕೀರ್ತಿ ಅಂದರೆ, ಸಾಮಾನ್ಯ ಹೇಗೆ ಸೂರ್ಯನಂತೆ ಪ್ರಕಾಶಮಾನನಾಗಿರತಕ್ಕವ ಭಗವಂತ ಅನ್ನೋದು ಧ್ಯಾನ ಆದರೆ, ಚಂದ್ರೌಘ ಕಾಂತಿ ಮಮೃತೋರು ಕರೆಯಿರು ಜಗಂತಿ ಅಂತ, ಚಂದ್ರನಂತೆ ಚಂದ್ರಿಕೆಯಂತೆ ತಂಪಾದ ಪ್ರಕಾಶವುಳ್ಳವ ಅಂತ. ಅಷ್ಟೇ ಅಲ್ಲದೆ ಚಂದ್ರಮಂಡಲದಲ್ಲಿ ಸನ್ನಿಹಿತನಾದಂಥ ಧನ್ವಂತರಿಯನ್ನು ನಾವು ಧ್ಯಾನ ಮಾಡಬೇಕು. ಹಾಗಾಗಿ ತಾನು ಧನ್ವಂತರಿ ರೂಪದಿಂದ ಚಂದ್ರನಲ್ಲಿ ಸನ್ನಿಹಿತನಾಗಿ ಚಂದ್ರನಿಗೆ ಅಪೂರ್ವವಾದ ಕೀರ್ತಿಯನ್ನು ಕೊಟ್ಟವ, ಭಗವಂತನ ಸನ್ನಿಧಾನ ವಿಶೇಷಕ್ಕೆ ಪಾತ್ರನಾದವ ಅವನು. ಧನ್ವಂತರಿ ಅದರಲ್ಲಿರೋದು ಅಷ್ಟೇ ಅಲ್ಲ, ಧನ್ವಂತರದಲ್ಲಿ ಇರೋದ್ರಿಂದ ಚಂದ್ರನಿಗೆ ಒಂದು ವಿಶೇಷ ಶಕ್ತಿ ಬಂತು. ಏನು ಅಂದರೆ, ಎಲ್ಲ ಗಿಡಮೂಲಿಕೆಗಳು ಚಂದ್ರನ ಬೆಳದಿಂಗಳಿನಿಂದ ಶಕ್ತಿಯನ್ನು ಪಡೆಯುವು. ಅವನು ಅದರಿಂದ ಅವನಿಗೆ ಸೋಮ ಅಂತ ಹೆಸರು ಬಂತು. ಲತಾ ಎಲ್ಲ ವನಸ್ಪತಿಗಳಿಗೆ ಅವನ ಅಭಿಮಾನಿ ಸೋಮ. ಹಾಗಾಗಿ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ಔಷಧದ ಬೇರುಗಳು ಕೂಡ ಅದರ ಅಭಿಮಾನಿ ದೇವತೆ ಚಂದ್ರ. ಹಾಗೆ ಸಮಸ್ತ ಔಷಧಿಗಳ ಪತಿ, ಯಾಕೆಂದರೆ ಎಲ್ಲ ಔಷಧಗಳನ್ನು ಕೊಡತಕ್ಕಂಥ ಸರ್ವೌಷಧನಾಗಿರತಕ್ಕಂಥ ಧನ್ವಂತರಿಗೆ ಅವನು ಪ್ರತೀಕ ಅಧಿಷ್ಠಾನ. ಹೀಗೆ ಧನ್ವಂತರಿಗೆ ಅಧಿಷ್ಠಾನನಾಗಿ
ಸಮಸ್ತ ಗಿಡಮೂಲಿಕೆಗಳಿಗೆ ನಿಯಾಮಕನಾಗಿ ಚಂದ್ರನಿಗೆ ಅಪೂರ್ವವಾದ ಕೀರ್ತಿಯನ್ನು ಕೊಟ್ಟವ ಭಗವಂತ. ಅದರಿಂದ ಅಬ್ಜಾಮಲ ಕೀರ್ತಿ. ಅಬ್ಜ ಅಂದರೆ ಚಂದ್ರ, ಅಬ್ಜ ಅಂದರೆ ಕಮಲ, ಅಬ್ಜ ಅಂದರೆ ಚತುರ್ಮುಖ. ಈ ಮೂರು ಅರ್ಥ ಇಟ್ಟುಕೊಂಡು ಇದು ಒಂದು ವಿಶೇಷಣ ಆಯಿತು. ಆಮೇಲೆ ತರುಣಾದಿತ್ಯ ಸವರ್ಣಕ ಚರಣ ಅಂದರೆ ಹಿಂದೆ ಹೇಳಿದ್ದೇ ಅರ್ಥ, ಉದಿಸುವ ಸೂರ್ಯನಿಗೆ ಸಮಾನವಾದ ಹೊಂಬಣ್ಣದ ಪಾದವುಳ್ಳವನು. ಪಾದ ಕಮಲ ಅಂತ ಹಿಂದೆ ಎತ್ತಿದ್ದೆವು, ಅಬ್ಜ ಅನ್ನೋದನ್ನು ಮುಂದಕ್ಕೆ ತಂದಾಗ ಇಷ್ಟೇ ಒಂದು ವಿಶೇಷಣ ಆಯಿತು. ತರುಣಾದಿತ್ಯ ಸವರ್ಣಕ ಚರಣ. ಭಗವಂತನನ್ನ ತರುಣಾದಿತ್ಯ ಸವರ್ಣ, ತರುಣಾದಿತ್ಯ ಸವರ್ಣ ಇಷ್ಟೇ ಭಗವಂತನ ವಿಶೇಷಣ ಮಾಡ್ಬೋದು. ಈಗ ಉದಿಸುವ ಸೂರ್ಯನಂತೆ ಪ್ರಕಾಶಮಾನನಾದವ, ಇದು ಭಗವಂತನಿಗೂ ವಿಶೇಷಣ ಆಗಬಹುದು, ಪಾದಕ್ಕೆ ಮಾತ್ರ ಅಲ್ಲ. ಅಂದ ತರುಣಾದಿತ್ಯ ಸವರ್ಣ ಇದು ಒಂದು ವಿಶೇಷಣ. ಆಗ ವಿಚಿತ್ರ ಏನು ಅಂದರೆ 4 ಅಕ್ಷರ ಬೇಳೆ ಹೋಯ್ತು. ಈಗ ಅಬ್ಜಾಮಲ ಕೀರ್ತಿ ಎನ್ನುವುದನ್ನು ಬೇರೆ ಹೆಸರು ಮಾಡಿದೆವು. ಚಂದ್ರನಿಗೆ ಅಮಲವಾದ ಕೀರ್ತಿಯನ್ನು ಕೊಟ್ಟವ, ಚತುರ್ಮುಖ ಬ್ರಹ್ಮನಿಗೆ ಅಮಲವಾದ ಕೀರ್ತಿಯನ್ನು ಕೊಟ್ಟವ. ತರುಣಾದಿತ್ಯ ಸವರ್ಣ ಅಂದರೆ ಉದಿಸುವ ಆದಿತ್ಯನಂತೆ ಹೊಂಬಣ್ಣದಿಂದ ಬೆಳಗುವವ. ಮಧ್ಯೆ 4 ಅಕ್ಷರ ಉಳಿತು. ಈಗ ಕಚರಣ ಅಂತ. ಕಚರಣ ಅಂತಂದರೆ ಕಚದಿಂದ ರಣವನ್ನು ನಿರ್ಮಾಣ ಮಾಡಿದವ ಅಂತ. ಕಚ ಅಂದರೆ ದ್ರೌಪದಿಯ ತಲೆಮುಡಿ. ಕಚ ಅಂದರೆ ತಲೆಮುಡಿ. ದ್ರೌಪದಿಯ ತಲೆಮುಡಿಗೆ ದುಶ್ಯಾಸನ ಕೈ ಹಾಕಿದ್ದರಿಂದಲೇ ಇಡೀ ಮಹಾಭಾರತ ಯುದ್ಧ ಆಯಿತು. ಪಾಂಡವರಿಂದ ಅಲ್ಲ, ಭೀಮಸೇನನಿಂದ ಅಲ್ಲ, ಅಥವಾ ಅರ್ಜುನನಿಂದ ಅಲ್ಲ, ದ್ರೌಪದಿಯ ತಲೆಮೂಡಿಗೆ ದುಶ್ಯಾಸನ ಕೈ ಹಾಕಿದ್ದರಿಂದ ಮಹಾಭಾರತ ಯುದ್ಧ ಆಯಿತು ಅಂತ ಭಾಗವತದಲ್ಲಿ ಒಂದು ಮಾತಿದೆ. ಅದರಿಂದ ಕಚದಿಂದ, ಹೆಣ್ಣಿನ ಕೇಶಪಾಶದಿಂದ ರಣ ಯುದ್ಧ ಆಗುವಂತೆ ಮಾಡಿದವ, ಅದರಿಂದ ಅವನು ಕಚರಣ. ಆಮೇಲೆ ಇನ್ನೊಂದು ವಿಶೇಷ ಇದೆ. ತರುಣಾದಿತ್ಯ ಸವರ್ಣರು ಅಂತಂದ್ರೆ ತರುಣ ಅನ್ನೋದನ್ನು ಬಿಟ್ಟುಬಿಡೋಣ. ಭಗವಂತ ನಿತ್ಯ ತರುಣ. ಯುವಾಂ ಯುವಾನೌ ಸತತಂ ಯುವಯೋ ನವಯೋಧಿಕ. ನೀವು ಇಬ್ಬರು ನಿತ್ಯ ಯುವಕರು ಅಂತ ವಾದಿರಾಜರು ಲಕ್ಷ್ಮೀನಾರಾಯಣರನ್ನ ಸ್ತೋತ್ರ ಮಾಡಿದ್ದಾರೆ ಶ್ರೀ ಶ್ರೀ ಗುಣದರ್ಪಣದಲ್ಲಿ. ಆದ್ರಿಂದ ಭಗವಂತ ತರುಣ. ನೀನು ಯಾವಾಗಲೂ ತರುಣ. ನೀನು ಬಾಲನೂ ಅಲ್ಲ, ನೀನು ವೃದ್ಧನೂ ಅಲ್ಲ, ನೀನು ಸದಾ ತರುಣ. ಆಮೇಲೆ ಆದಿತ್ಯ ಸವರ್ಣಕ, ಸೂರ್ಯನಂತೆ ಬೆಳಗುವವ. ನೀನು ತರುಣ, ನೀನು ಆದಿತ್ಯ, ನೀನು ತರುಣಾದಿತ್ಯ, ನೀನು ತರುಣಾದಿತ್ಯ ಸವರ್ಣ. ಭಗವಂತ ಆದಿತ್ಯನ ಹೋದ. ಯಾಕೆಂದ್ರೆ ಅದಿತಿಯಲ್ಲಿ ವಾಮನನಾಗಿ ಅವತರಿಸಿದವ. ಅದರಿಂದ ಅದಿತಿಯ ಪುತ್ರನಾಗಿ ಅವತರಿಸಿ ಭಗವಂತ ಆದಿತ್ಯ. ಭಗವಂತ ನಿತ್ಯ ತರುಣ, ಭಗವಂತ ಆದಿತ್ಯ, ಭಗವಂತ ತರುಣಾದಿತ್ಯ. ಇನ್ನು ಉದಿಸುವ ಸೂರ್ಯನಂತೆ ಕಾಣುವ ತರುಣಾದಿತ್ಯ ಸವರ್ಣನು. ತರುಣಾದಿತ್ಯ ಸವರ್ಣಕ ಅಂತಂದ್ರೆ ಆದಿತ್ಯನಿಗೆ ಸಮಾನನಾದವರು. ಸವರ್ಣರಂದ್ರೆ ಸಮಾನ ಸ್ವಭಾವದವರು. ತರುಣ ಅಂತ ಭಗವಂತನಿಗೆ ವಿಶೇಷನಾಗಿ ಬಿಟ್ಟುಬಿಡೋಣ. ಈಗ ಆದಿತ್ಯ ಸವರ್ಣ ಕಚರಣ ಇದು ಒಂದು ವಿಶೇಷಣ. ಈಗ ಆದಿತ್ಯರು ಅಂದರೆ ಅದಿತಿ ಪುತ್ರರಾದ ದೇವತೆಗಳು. ಅವರಿಗೆ ಸಮಾನರಾಗಿರತಕ್ಕಂಥವರು ಎಲ್ಲ ದೇವತೆಗಳು. ಅದಿತಿ ಪುತ್ರರಾದ ದೇವತೆಗಳಿಗೆ ಆದಿತ್ಯನ ಅನ್ನೋದು. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾಥ ಸವಿತಾ ಭಗಃ ಧಾತ ವಿಧಾತ ವರುಣ ಮಿತ್ರ ಶಕ್ರ ಅಂತ 11 ಮಂದಿ ವಿಷ್ಣುವನ್ನು ಬಿಟ್ಟು 11 ಮಂದಿ ಅದಿತಿ ಪುತ್ರರು ದೇವತೆಗಳಿದ್ದಾರೆ. ಆ ಆದಿತ್ಯರಿಗೆ ಸವರ್ಣರು ಅಂದರೆ ಸಮಾನ ಸ್ವಭಾವದವರು ಅಂದರೆ ಎಲ್ಲ ದೇವತೆಗಳು. ಅವರ ಕ ಅಂದರೆ ಶಿರಸ್ಸು, ಕಂ ಶಿರೋಂಬುನೋ ಅಂತ. ಆದಿತ್ಯ ಸವರ್ಣರು ಅಂದರೆ ಆದಿತ್ಯರಿಗೆ ಸಮಾನರಾದಂಥ ವಸು ರುದ್ರ ಮುಂತಾದ ದೇವತಾಗಣಗಳು. ಅವರ ಕ ಅಂದರೆ ಶಿರಸ್ಸು, ಯಾರ ಚರಣದಲ್ಲಿ ಇರುತ್ತದೋ ಅಂದರೆ ಸಮಸ್ತ ದೇವತೆಗಳು ಯಾರ ಪಾದದಲ್ಲಿ ತಮ್ಮ ತಲೆಯನ್ನು ಅರ್ಪಿಸಿ ನಮಸ್ಕರಿಸ್ತಾ ಇದ್ದಾರೋ ಅವನು ಆದಿತ್ಯ ಸವರ್ಣ ಕಚರಣ. ಆದಿತ್ಯ ಸವರ್ಣರು ಅಂದರೆ ಆದಿತ್ಯರಿಗೆ ಸಮಾನರಾದ ಸಮಸ್ತ ದೇವತೆಗಳು. ಅವರ ಕ ಅಂದರೆ ಶಿರಸ್ಸು, ಸಂಸಲಿಕ ಅಂದರೆ ಶಿರಸ್ಸು. ದಶಕ ಅಂತ ಹೇಳ್ತಾರೆ ರಾವಣಿಗೆ. ದಶಕ ಅಂದರೆ 10 ತಲೆ ಉಳ್ಳವ ಅಂತ. ದಶ ಕ ಅಂದರೆ ತಲೆ. ಅದರಿಂದ ಆದಿತ್ಯ ಸವರ್ಣರಾದ ಸಮಸ್ತ ದೇವತೆಗಳ ಕ ಅಂದರೆ ಶಿರಸ್ಸು, ಯಾರ ಚರಣದಲ್ಲಿದೆಯೋ ಅವನು ಆದಿತ್ಯ ಸವರ್ಣ ಕ ಚರಣ. ಹೀಗೆ ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತಿ ಅನ್ನೋದು ತರುಣ, ಆದಿತ್ಯ, ತರುಣಾದಿತ್ಯ, ತರುಣಾದಿತ್ಯ ಸವರ್ಣ, ತರುಣಾದಿತ್ಯಕ ಸವರ್ಣಕ ಕಚರಣ, ಸವರ್ಣಕ ಚರಣ, ಚರಣಾಬ್ಜ, ಅಬ್ಜಾಮಲ ಕೀರ್ತಿ, ಚರಣಾಬ್ಜ ಅಮಲ ಕೀರ್ತಿ. ಹೀಗೆ ಹೇಗೆ ಪದಚ್ಛೇದ ಮಾಡಿದರೆ ಹಾಗೆ ಭಗವಂತನ ಗುಣವನ್ನು ಹೇಳತಕ್ಕಂಥ ಒಂದು ವಿಶೇಷವಾಗಿ ಇದು ರೂಪಗೊಂಡಿತು. ಭಗವಂತನ ಪಾದದ ವರ್ಣನೆ ವಿಶೇಷವಾದ ಉದ್ದೇಶ. ಅಂಥ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅಂತನ್ನುವಂಥ ಮಾತು ಪುನಃ ಕೋರಸ್ಸಾಗಿ ಹೇಳುವಂಥದ್ದು. ನಿನ್ನೆ ನಾವು ಅದನ್ನು ವಿವರಿಸಿದ್ದೇವೆ. ಕಾಲನ್ನ ಸಮಷ್ಟಿಯಾಗಿ ಪಾದವನ್ನು ವರ್ಣನೆ ಮಾಡಿದ ಮೇಲೆ ಭಗವಂತನ ಪಾದದ ನಖ ಉಗುರುಗಳ ವರ್ಣನೆ. ಸಲಿಲ ಪ್ರೋತ್ಸ ಸರಾಗಕ ಮಣಿವರ್ಣೋಚ್ಚ ನಖಾದೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ.
ಇದೊಂದು ವಿಶಿಷ್ಟವಾದಂಥ ಸ್ತೋತ್ರ. ಈ ಸ್ತೋತ್ರ ನಾನು ಹೇಳಿದೆ ಬೇರೆ ಬೇರೆ ರೀತಿಯ ಆಯಾಮಗಳು ಇಲ್ಲದೇ ಇದ್ದರೆ ಇದು ನೋಡಿ, ಸಲಿಲ ಪ್ರೋತ್ಥ ಸರಾಗಕ ಮಣಿವರ್ಣೋಚ್ಚ ನಖಾದೆ. ಮೇಲಕ್ಕೆ ನೋಡಿದರೆ ಏನೋ ಅರ್ಥ ಇಲ್ಲದ ಶಬ್ದಗಳನ್ನು ತುಂಬಿದಾಗಿದೆ. ನೋಡಿ, ಸಲಿಲ ಪ್ರೋತ್ಥ ನೀರಿನಿಂದ ಹುಟ್ಟಿದ, ನೀರಿನಿಂದ ಮೇಲಕ್ಕೆ ಮೂಡಿ ಬಂದ, ಸರಾಗಕ ಅಂದರೆ ಕೆಂಪು ಬಣ್ಣದಿಂದ ಕೂಡಿದ, ಮಣಿ ವರ್ಣ ಮಣಿಯ ಬಣ್ಣದಿಂದ, ಉಚ್ಚ ಉನ್ನತವಾದ ಉಗುರು ಉಳ್ಳವ ಅಂತ. ಉಗುರಿನ ತುದಿ ನಖಾದಿ. ಇದರಲ್ಲಿ ಒಂದಕ್ಕೆ ಏನು ಸಂಬಂಧವೂ ಇಲ್ಲ ನೋಡಿ. ಮಣಿ ನೀರಿನಿಂದ ಹುಟ್ಟಿದ, ಸಲಿಲ ಪ್ರೋತ್ಥ ಸರಾಗಕ, ರಾಗ ಅಂದ್ರೆ ಕೆಂಬಣ್ಣ, ಕೆಂಬಣ್ಣದಿಂದ ಕೂಡಿದ ಮಣಿ. ನೀರಿನಲ್ಲಿ ಹುಟ್ಟಿದ ಕೆಂಬಣ್ಣದಿಂದ ಕೂಡಿದ ಮಣಿ ಅಂದರೆ ಏನು ಅಂದ್ರೆ ಸಲಿಲ ಪ್ರೋತ್ಥ ಅಂದ್ರೆ ನೀರಿನಿಂದ ಹುಟ್ಟಿದ್ದು ಅಂದ್ರೆ ಕಮಲ. ಅದಕ್ಕೆ ಸಲಿಲ ಪ್ರೋತ್ಥ. ಸಲಿಲ ಕಮಲಕ್ಕೆ ಜಲಜ ಅಂತಲೇ ಹೆಸರು, ನೀರಿನಲ್ಲಿ ಹುಟ್ಟುವಂಥದ್ದು. ಸಲಿಲ ಪ್ರೋತ್ಥ ಅಂದ್ರೆ ಕಮಲ. ಕಮಲದ ಸಮಾನವಾದ ಬಣ್ಣವುಳ್ಳ ಮಣಿ ಅಂದ್ರೆ ಕೆಂದಾವರಿಗೆ ಸಮಾನವಾದ ಮಣಿ ಅಂದರೆ ಕೆಂಪು ಮಣಿ. ಅದನ್ನ ಸಲಿಲ ಪ್ರೋತ್ಥವಾದ ನೀರಿನಲ್ಲಿ ಹುಟ್ಟಿದ ಕಮಲಕ್ಕೆ ಸಮಾನವಾದ ರಾಗ, ಸಮಾನವಾದ ಕೆಂಬಣ್ಣವುಳ್ಳದ್ದು ಮಣಿ ಅಂದರೆ ಕೆಂಪು ಮಣಿ. ಪದ್ಮರಾಗ, ಪದ್ಮರಾಗ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಸಲಿಲ ಪದ್ಮದಂತೆ ರಾಗ, ಆ ಶಬ್ದ ಪದ್ಮರಾಗ ಮಣಿ ಅಂತ. ಕಮಲದಂತೆ ಕೆಂಪು ಬಣ್ಣವುಳ್ಳದು ಅಂತ ಆ ಶಬ್ದದ ಅರ್ಥ. ಪದ್ಮ ಅಂದರೆ ಕಮಲ, ಅದೇ ಸಲಿಲ ಪ್ರೋತ್ಥ. ಅದರಿಂದ ಸರಾಗವಾಗಿರತಕ್ಕ ಮಣಿ ಅಂದರೆ ಪದ್ಮರಾಗ ಮಣಿ ಆಯಿತು. ಸಲಿಲ ಪ್ರೋತ್ಥ ಸರಾಗಕ ಮಣಿ. ಆ ಮಣಿಯ ಬಣ್ಣ ಅಂದರೆ ಕೆಂಪು. ಅಂಥ ಬಣ್ಣವುಳ್ಳ ಉಚ್ಚ ಉನ್ನತವಾದ ನಖ ಆದಿ, ನಖದ ತುದಿ, ಉಗುರು ಉಳ್ಳವ. ಇದು ಪಾದದ ಉಗುರಿನ ವರ್ಣನೆ. ಇದರಲ್ಲಿ ಇಷ್ಟೆಲ್ಲ ಹೇಳುವುದು, ಇಷ್ಟು ಬಳಸುದಾರಿ ಯಾಕೆ? ಕಮಲದಿಂದ ಹುಟ್ಟಿದ, ನೀರಿನಲ್ಲಿ ಹುಟ್ಟಿದಂಥ ಕಮಲಕ್ಕೆ ಸಮಾನವಾದ ಬಣ್ಣವುಳ್ಳ ಮಣಿಯಂತೆ ಬಣ್ಣವುಳ್ಳ, ಅರೆ ಪದ್ಮರಾಗ ಮಣಿಯಂತೆ ಬಣ್ಣವುಳ್ಳ ಅಂತ ಹೇಳಿದ್ರು. ನೀರಿನ ಹುಟ್ಟಿದ ಕಮಲದ ಬಣ್ಣ, ಅದಕ್ಕೆ ಸಮಾನವಾದ ಬಣ್ಣವುಳ್ಳ ಮಣಿ, ಮಣಿಗೆ ಸಮಾನವಾದ ಬಣ್ಣವುಳ್ಳ ಉಗುರು ಅಂತ ಹೀಗೆ ಬಳಸುದಾರಿಯಿಂದ ಆಚಾರ್ಯ ಹೇಳ್ತಾರಲ್ಲ, ಇದು ಬಹಳ ಅಪೂರ್ವವಾದಂಥ ಒಂದು ಪದ್ಯ ಇದು. ಇದರಲ್ಲಿ ಭಗವಂತನ ಅವತಾರಗಳ ಸ್ತೋತ್ರ ಬಂತೀಗ. ಕಮಲ ಸಲಿಲ ಪ್ರೋತ್ಥ ಅಂದರೆ ನೀರಿನಿಂದ ಬಂದವ ಅಂತ. ಯಾರು? ಬಹಳ ಸುಲಭ. ಮತ್ಸ್ಯ, ಕೂರ್ಮ, ವರಾಹ ಮೂರೂ ನೀರಿನಲ್ಲಿ ಮೂಡಿ ಬಂದದ್ದು. ಅದನ್ನು ನಾವು ಮೊದಲನೇ 3 ರೂಪವನ್ನು ತಗೊಳ್ಬಹುದು. ಮೊದಲನೇ ರೂಪ ಅಂತೂ ನೀರಿನಲ್ಲಿ ಬಂದವ, ಸಲಿಲ ಪ್ರೋತ್ಥ. ಹೀಗೆ ಬೇರೆ ಬೇರೆ ಅರ್ಥಗಳಿಗೋಸ್ಕರ ಹೀಗೆ ವಿಶೇಷಣಗಳು ಹಾಕ್ತಾರೆ ಆಚಾರ್ಯ. ಸಲಿಲ ಪ್ರೋತ್ಥ ನೀರಿನಿಂದ ಮೂಡಿ ಬಂದವನೇ. ಸಲಿಲ ಜಾತ ಅಂತ ಹೇಳಲಿಲ್ಲ. ಕಮಲಕ್ಕಾದರೆ ಸಲಿಲ ಜಾ ಅಂತ ಹೇಳಬೇಕು. ಅದರ ಜಲಜ ನೀರಿನಲ್ಲಿ ಹುಟ್ಟಿದ್ದು, ಇನ್ನು ನೀರಿನಲ್ಲಿ ಮೂಡಿ ಬಂದದ್ದು ಹೇಳ್ತಾರೆ. ಯಾಕೆಂದರೆ ಅದು ಭಗವಂತನಿಗೂ ಕಮಲಕ್ಕೂ ಎರಡಕ್ಕೂ ಅನ್ವಯ ಆಗಬೇಕು. ಅದರಿಂದ ಭಗವಂತನನ್ನ ಸಲಿಲ ಜಾತ ಅಂತ ಹೇಳಲ್ಲ, ಸಲಿಲ ಪ್ರೋತ್ಥ ಅಂತ. ನೀರಿನಲ್ಲೇ ಕಾಣಿಸಿಕೊಂಡವ ಅಷ್ಟೇ, ನೀರಿನಲ್ಲಿ ಹುಟ್ಟಿ ಬಂದವ ಅಲ್ಲ. ಸಲಿಲ ಪ್ರೋತ್ಥ ನೀರಿನಿಂದ ಮೂಡಿ ಬಂದವ. ಯಾರವ? ಸರಾಗಕ ಅಂತಾರೆ. ಅಗ ಅಂತಂದ್ರೆ ಪರ್ವತ, ಕ ಅಂದ್ರೆ ಶಿರಸ್ಸು. ನಾವು ಈಗಲೇ ನೋಡಿದ್ದೇವೆ. ಅಗ ಕ ಅಂದ್ರೆ ಯಾರ ಶಿರಸ್ಸಿನಲ್ಲಿ ಪರ್ವತ ಇದೆಯೋ ಅವನು ಅಗಕ. ಅದು ಹೇಗೆ ಹೊತ್ತಿದ್ದಾನೆ ಪರ್ವತವನ್ನು ಅಂದ್ರೆ ಸರಂ. ರಂ ಅಂದ್ರೆ ಸಂಸ್ಕೃತದಲ್ಲೇ ರಮಣ, ಕ್ರೀಡೆ. ಸ ರಂ ಅಂದ್ರೆ ಸಲೀಲವಾಗಿ, ಆನಂದವಾಗಿ, ಕ್ರೀಡೆಯಿಂದ, ಲೀಲೆಯಿಂದ ಬೆಟ್ಟವನ್ನು ತಲೆಯಲ್ಲಿ ಹೊತ್ತವ, ಅವನು ಸರಾಗಕ. ಹಾಗಾದರೆ ನೀರಿನಿಂದ ಹುಟ್ಟಿದವ ಸರಾಗಕ, ಬೆಟ್ಟವನ್ನು ತಲೆಯಲ್ಲಿ ಹೊತ್ತವ. ಅಥವಾ ಅಗಕ ಅಂತ ಅನ್ನೋದನ್ನು ಕಾರಣ ಪ್ರತ್ಯೇಕವಾಗಿ ಇಟ್ಟುಕೊಂಡ್ರೆ ಬೆಟ್ಟವನ್ನು ಹೊತ್ತುವ ಅಂತ ಇಷ್ಟೇ ಮಾಡಲಿಕ್ಕೂ ಬರುತ್ತೆ. ಬೆಟ್ಟವನ್ನು ತಲೆಯಲ್ಲಿ ಹೊತ್ತುವ ಅಂತ ಅರ್ಥ ಮಾಡಿದ್ರು. ಎರಡನೇ ಅವತಾರ ಆಗೋಯ್ತು, ಕೂರ್ಮ ಆಗೋಯ್ತು. ನೀರಿಗೆ ಬಂದ, ನೀರಿನಲ್ಲಿ ಬೆಟ್ಟವನ್ನು ತಲೆಯಲ್ಲಿ ಹೊತ್ತ. ಕ ಅಂದ್ರೆ ನೀರು ಅಂತಲೂ ಅರ್ಥ ಮಾಡಬಹುದು. ನೀರಿನಲ್ಲಿ ಬೆಟ್ಟವನ್ನು ಹೊತ್ತವ ಸರಾಗಕ. ಸರಿ. ಆಮೇಲೆ ಮಣಿವರ್ಣ ಮೂರನೇವನಿಗೆ ಶ್ವೇತವರಾಹ ಅಂತ ಹೆಸರು. ಅವನ ಬಣ್ಣ ಬಿಳಿ. ಮಣಿ ಅಂದರೆ ಅದರಿಂದ ಯಾವ ಮಣಿ ಇದು? ಸ್ಫಟಿಕ ಮಣಿ. ಮಣಿವರ್ಣ ಅಂದರೆ ಸ್ಫಟಿಕ ಮಣಿಯಂತೆ ಬಣ್ಣ ಇರುವ ಅಂದರೆ ಶ್ವೇತವರಾಹ ಅಂತ ಅರ್ಥ ಆಯಿತು. ಇನ್ನು ನೀಲವರಾಹ ಇದ್ದಾನೆ, ಅವಾಗ ನೀಲಮಣಿ. ಅದಕ್ಕೋಸ್ಕರ ಅವರು ಸ್ಫಟಿಕ ಮಣಿ ಅಂತ ಹೇಳೋದಿಲ್ಲ, ಮಣಿವರ್ಣ ಅಂತಾರೆ. ವರಾಹ, ನೀಲವರಾಹ ಇದ್ದಾನೆ, ಶ್ವೇತವರಾಹ ಇದ್ದಾನೆ. ಇಬ್ಬರಿಗೂ ನೀನು ಮಣಿಯಂತೆ, ನೀಲಮಣಿಯೋ ಸ್ಫಟಿಕ ಮಣಿಯೋ ಯಾವುದನ್ನು ಬೇಕಾದ್ರೆ ಅನುಸಂಧಾನ. ಮಣಿವರ್ಣ ಉಚ್ಚ ನಖ, ಉತ್ಕೃಷ್ಟವಾದ ನಖವುಳ್ಳವನು, ಉಗುರುಗಳುಳ್ಳವ ನರಸಿಂಹ. ಹಿರಣ್ಯಕಶಿಪುವನ್ನು ಭೇದನೆ ಮಾಡಿರತಕ್ಕ ಉಗ್ರವಾದ ಉಗುರುಗಳುಳ್ಳವ. ಆಮೇಲೆ ದ್ವಾದಶ ಆದಿತ್ಯರಿಗೆ ಆದಿ ರಕ್ಷಕನಾಗಿ ಕಾರಣಪುರುಷನಾಗಿರತಕ್ಕವ ವಾಮನ, ಅವನು ಆದಿ. ಹೀಗೆ ಪಂಚರೂಪಗಳನ್ನು ಇಲ್ಲಿ ಹೇಳಿದ್ದಾರೆ. ಅಥವಾ ನಖಾದಿಯನ್ನು ಒಂದೇ ಶಬ್ದ ಮಾಡಬಹುದು. ನಖದಿಂದ
ಆದಿ ಅಂದರೆ ಅತ್ತಿ, ಭಕ್ಷಣೆ ಮಾಡುವನು, ಉಗುರಿನಿಂದ ಶತ್ರುವನ್ನು ಸಂಹಾರ ಮಾಡಿದವ ನಖಾದಿ. ಉಚ್ಚ ನಖ ಆದೆ ಅಂತ ಬೇರೆ ಬೇರೆಯೂ ಮಾಡಬಹುದು, ಒಂದೇನೂ ಮಾಡಬಹುದು. ಹೀಗೆ ಸಲಿಲ ಪ್ರೋತ್ಥ, ಸರಾಗಕ, ಮಣಿವರ್ಣ, ಉಚ್ಚನಖ ಆದೆ ಅಂತ ಸಂಬೋಧನೆ ಮಾಡಿದರೆ ಭಗವಂತನ 10 ಅವತಾರಗಳು 5 ಅವತಾರಗಳು ಇಲ್ಲಿ ಬಂದು ಹೋಯಿತು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ. ಆಮೇಲೆ ಕಜ, ತೂಣಿ, ನಿಭಪಾವನ. ಇದನ್ನ ಮುಂದೆ ಇದರ ಉತ್ತರಾರ್ಧ ಆಯ್ತಲ್ಲ. ಉತ್ತರಾರ್ಧ ಕರುಣಾಪೂರ್ಣ ವರಪ್ರದ ಜಲಿತಂ ಜ್ಞಾಪಯಮೇತೆ. ಉಗುರಿನ ವರ್ಣನೆ ಆಯಿತು. 10 ಅವತಾರಗಳಲ್ಲಿ 5 ಅವತಾರಗಳ ವರ್ಣನೆ ಆಯಿತು. ಸಲಿಲ ಪ್ರೋತ್ಥ, ಸರಾಗಕ, ಮಣಿವರ್ಣೋಚ್ಚನಖಾದೇ ಕರುಣಾಪೂರ್ಣ ವರಪ್ರದ ಜಲಿತಂ ಜ್ಞಾಪಯಮೇತೆ. ಕಜ, ತೂಣಿ, ನಿಭಪಾವನ ವರ ಜಂಘಾಮಿತ ಶಕ್ತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಇದರ ಈ ಸಹಜವಾದ ಅರ್ಥ ನೋಡೋಣ. ಭಗವಂತನ ಪಾದದ ವರ್ಣನೆ ಆದಮೇಲೆ ಮೊಣಗಾಲಿನ ವರ್ಣನೆ ಮಾಡ್ತಾರೆ. ಜಂಘ ಅಂದರೆ ಮೊಣಗಾಲು. ಅದು ಹೇಗಿದೆ ಭಗವಂತನ ಮೊಣಗಾಲು ಅಂತಂದರೆ ಕಜ ತೂಣಿ ನಿಭ. ಕಜ ತೂಣಿ ನಿಭ. ಕಜ ಅಂತಂದರೆ ಕ ಅಂದರೆ ಭಗವಂತ. ಭಗವಂತನಿಂದ ಜ ಅಂದರೆ ಹುಟ್ಟಿದವನು. ಭಗವಂತನಿಂದ ಹುಟ್ಟಿದವನು ಅಂದರೆ ಮನ್ಮಥ, ಭಗವಂತನ ಮಗ ಮನ್ಮಥ, ಕಾಮ. ಅವನ ತೂಣೀರ ಅಂತಂದರೆ ಬತ್ತಳಿಕೆ, ಬಾಣಗಳನ್ನು ನೀಡ್ತಕ್ಕಂಥ ಬೆನ್ನ ಹಿಂದೆ ಇಟ್ಟುಕೊಳ್ತಾರಲ್ಲ ಬತ್ತಳಿಕೆ. ಆ ಮನ್ಮಥನ ಬತ್ತಳಿಕೆಯಂತೆ ಇದೆ ಭಗವಂತನ ಮೊಣಗಾಲು. ಅಂದರೆ ಬತ್ತಳಿಕೆಯಲ್ಲಿ ಯಾವಾಗಲೂ ಶತ್ರುಗಳನ್ನು ಸೋಲಿಸುವ ಬಾಣಗಳಿರ್ತವೆ. ಹಾಗೆ ತನ್ನ ಸೌಂದರ್ಯದಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳತಕ್ಕಂಥದ್ದು ಮನ್ಮಥನ ಬತ್ತಳಿಕೆಯಂತೆ ಇದೆ ಭಗವಂತನ ಮೊಣಗಾಲು. ಕಜತೂಣಿ ನಿಭ ಪಾವನ ವರಜಂಘ. ಮನ್ಮಥನ ಬತ್ತಳಿಕೆಯಂತೆ ಇರುವ ಪವಿತ್ರವಾದ ಶ್ರೇಷ್ಠವಾದ ಮೊಣಗಾಲುಗಳುಳ್ಳವನು ಮತ್ತು ಅಮಿತ ಶಕ್ತಿ, ಎಣೆಯಿಲ್ಲದಂಥ ಶಕ್ತಿ ಸಾಮರ್ಥ್ಯಗಳಿಂದ ತುಂಬಿದವನು ಭಗವಂತ. ಇದು ಭಗವಂತನ ಸ್ವರೂಪದ ಆಕಾರದ ವರ್ಣನೆಯಲ್ಲಿ ಬರತಕ್ಕಂಥ ಸಹಜವಾದಂಥ ಅರ್ಥ. ಕಜತೂಣಿ ನಿಭ ಪಾವನ ವರಜಂಘ ಅಮಿತ ಶಕ್ತಿ. ಈಗ ಇದು ಕಜತೂಣಿ, ಕಜ ಅನ್ನೋದು ಭಗವಂತನ ಒಂದು ವಿಶೇಷಣ ಇದೆ. ಯಾಕೆಂದ್ರೆ ಕ ಅಂತಂದ್ರೆ ಭೃಗು, ಕ ಅನ್ನುವುದಕ್ಕೆ ಕಫ್ ಪ್ರಜಾಪತಿ ದುಷ್ಟ ಅಂತ ಎಲ್ಲ ಪ್ರಜಾಪತಿಗಳನ್ನ ಕ ಅನ್ನುವ ಶಬ್ದದಿಂದ ಹೇಳ್ತಾರೆ ಸಂಸ್ಕೃತದಲ್ಲಿ. ಮುಖ್ಯವಾಗಿ ಕ ಅಂದರೆ ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ, ಅದರ ನಂತರ ವಾಯುದೇವರು, ಅದರ ನಂತರ ನವ ಪ್ರಜಾಪತಿಗಳು ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕೃತು, ಭೃಗು, ವಸಿಷ್ಠ, ದಕ್ಷ. ಇವರು 9 ಜನರನ್ನು ಕ ಅಂತ ಹೇಳ್ತಾರೆ. ಕಕಾರ ಅನ್ನೋದು ಈ ಅದರಲ್ಲಿ ಭೃಗು ಅನ್ನೋನು ಒಬ್ಬ. ಆ ಭೃಗುವಿನ ಕ